ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ನೀನು ಒಳ್ಳೆ ದೇವರು, ಒಳ್ಳೆ ಕಾಳು ಮಾಡುತ್ತ ದೇವರು, ಅದಕ್ಕಾಗಿ ನಿನ್ನ ಸ್ತೋತ್ರಪ್ಪ, ವಂದನೆ, ನಿಮ್ಗೆ ಆರಾಧನೆ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಪ್ಪ ನಿನ್ನ ಸನ್ನಿಧಿಗೆ ನಾವು ಬಂದಿದ್ದೇವೆ, ನಿನ್ನ ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಮಹಿಮೆ ಪಡಿಸ್ತೇವೆ. ಈ ಸಮಯದಲ್ಲಿ ದೇವರಾತ್ಮನೇ ವಾಕ್ಯ ಭಾಗ ಹೋಗುವಾಗ ನೀವು ನನ್ನೊಟ್ಟಿಗೆ ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ ನಿನ್ನ ವಾಕ್ಯದಂತೆ ನಾವು ಆತ್ಮಿಕವಾಗಿ ಬಲ ಹೊಂದುವಂತೆ, ನಮ್ಮ ಉಸಿರಿರೋ ತನಕ ನಿನ್ನೊಂದಿಗೆ ನಾವು ಜೀವಿಸುವಂತೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ದೇವರು ನಾವು ಸ್ತೋತ್ರವಾಗ್ಲಿ. ಇಲ್ಲಿ ಕೊನೆಯ ಲೈನ್ ನಾವು ತೆಗೆದುಕೊಳ್ಳೋಣ. ಏನಂದ್ರೆ, ದುರ್ಬಲನು ಶೂರನೆಂದು ಕೊಳ್ಳಲಿ. ಅಂದ್ರೆ ದುರ್ಬಲನಂದ್ರೆ ಕೈಲಾಗದಂಥವ್ರು. ಅನೇಕ ಶತ್ರುಗಳು ಅವರ ಮೇಲೆ ಬಂದಾಗ ಏನಾಗುತ್ತಂದ್ರೆ, ಕೆಲವರು ಭಯ ಪಡ್ತಾರೆ, ಇಲ್ಲ ಅವಿತುಕೊಳ್ತಾರೆ, ಇಲ್ಲ ಅಲ್ಲಿಂದ ಓಡಿ ಹೋಗ್ತಾರೆ. ಕಾರಣ ಏನಂದ್ರೆ, ನನಗೆ ಯಾರು ಬಲ ಇಲ್ಲ, ನನಗೆ ಯಾರು ಸಹಾಯ ಮಾಡೋರಿಲ್ಲ, ಯಾರು ನನ್ನನ್ನು ಆದರಣೆ ಮಾಡೋರಿಲ್ಲ ಅಂತೇಳಿ ಏನ್ ಮಾಡ್ತದೆ, ಅವರ ಜೀವಿತದಲ್ಲಿ ದುರ್ಬಲರು ಜೀವಿತ ಕಾಲವೆಲ್ಲ ಭಯ ಪಡ್ತಾ ಇರ್ತಾರೆ, ದಿನವೆಲ್ಲ ಭಯ ಪಡ್ತಾ ಇರ್ತಾರೆ. ಯಾರು ಎಲ್ಲಿ ಏನು ಮಾತಾಡ್ತಾರೋ, ಯಾರು ಎಲ್ಲಿ ಏನು ಇದು ನಮ್ಮ ಮೇಲೆ ಬರ್ತಾರೋ, ಜಗಳ ಮಾಡ್ತಾರೋ, ಹೊಡಿತಾರೋ ಬಡಿತಾರೋ ಅಂತೇಳಿ ಯಾವಾಗ್ಲೂ ಅವ್ರು ಭಯ ಪಡ್ತಾನೆ ಇರ್ತಾರೆ. ಅದರ ದೇವ್ರ ವಾಕ್ಯ ಏನ್ ಹೇಳ್ತಂದ್ರೆ, ದೇವರು ಸತ್ಯವೇದದಲ್ಲಿ 365 ಸಾರಿ ಬರ್ದಿದೆ ಏನಂತ, ಭಯಪಡಬೇಡ. ಏನು ಭಯಪಡಬೇಡ ಅಂತಾಗಿ 365 ಸಾರಿ ಬರ್ದಿದೆ. ಅದಕ್ಕಾಗಿ ಇವತ್ತಿನ ವಾಕ್ಯಾಂಶ ಭಯಪಡಬೇಡ. ಕಳೆದ ಒಂದು ವಾರದಲ್ಲಿ ಕೂಡ ಇದೇ ಒಂದು ಸಂದೇಶವನ್ನ ನಾವು ಧ್ಯಾನ ಮಾಡಿದ್ವಿ. ಸ್ವಲ್ಪ ಅರ್ಧ ಭಾಗ ನಾವು ಧ್ಯಾನ ಮಾಡಿದ್ದೀವಿ. ಇನ್ನ ಒಂದು ಅರ್ಧ ಭಾಗ, ಎರಡನೇ ಭಾಗವಾಗಿ ನಾವು ಇವತ್ತು ಮುಂದುವರಿಯೋಣ. ಹೋದ ವಾರದಲ್ಲಿ 23ನೇ ಕೀರ್ತನೆ 4ನೇ ವಚನ ಪ್ರಕಾರ, ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರೋದ್ರಿಂದ ಕೇಡಿಗೆ ಹೆದರನ್ನು. ಅಂದ್ರೆ ದೇವರ ಹತ್ರ ಇದ್ರೆ ಎಂತ ಕೇಡು ಬಂದ್ರು, ಎಂತ ಅಪಾಯ ಬಂದ್ರು, ಎಂತ ರೋಗ ಬಂದ್ರು, ಎಂತ ಶೋಧನೆ ಬಂದ್ರು ನಾನು ಕೇಡಿಗೆ ಹೆದರೋದಿಲ್ಲ. ಯಾಕಂದ್ರೆ ನನ್ನ ದೇವ್ರು ನೀನು ನನ್ನ ಜೊತೆಯಲ್ಲಿ ಇರ್ತೀಯ ಅಂತ ಅಲ್ಲಿ ಕೀರ್ತನೆಗಾರನು ಬರೀತಾ ಇದ್ದೇನೆ. ಅಲ್ಲಿ 1ನೇ ವಚನ ಹೇಳ್ತಾರೆ, ಯೆಹೋವನು ನನ್ನ ಕುರುಬನು ಕೊರತೆ ಪಡನು. ಅಂದ್ರೆ ದೇವರು ನನ್ನ ಕುರುಬನಾಗಿರುವಾಗ, ನಾನು ಆತನ ಕುರಿ ಆಗಿರುವಾಗ, ಆ ಕುರಿಗೆ ಕುರುಬನು ಏನ್ ಬೇಕೋ ಎಲ್ಲ ಕೊಡ್ಲಿಕ್ಕೆ ಆತನ ಶಕ್ತಿ ಎಂಬುದಾಗಿ ದಾವೀದನು ದೇವರನ್ನ ಒಬ್ಬ ಕುರುಬನಾಗಿ ಮಾಡಿಕೊಂಡು, ತಾನು ಒಂದು ಕುರಿಯಾಗಿ ಮಾಡಿಕೊಂಡು, ನಾನು ಕುರಿಯಾಗಿರ್ತೀನಿ, ನನ್ನ ದೇವರು ನನ್ನ ಕುರುಬನಾಗಿದ್ದು ನನ್ನೆಲ್ಲ ಕೊರತೆ ನೀಗಿಸ್ಲಿಕ್ಕೆ ಶಕ್ತಿ ಎಂಬುದಾಗಿ ಆತನ ಬರ್ಕೊಂಡು ಬರ್ತಾ 4ನೇ ವಚನದಲ್ಲಿ, ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ಇರುವಾಗಲೂ, ಅಂದ್ರೆ ನಾನಾ ರೀತಿ ಕಣಿವೆ ಅಂದ್ರೆ ಬಹಳ ಆಳವಾಗಿರ್ತದೆ. ನಾವು ಈ ಕಡೆ ಎಲ್ಲಿ ನೋಡೋದಿಲ್ಲ. ನಾವು ಹೋದ್ರೆ ಮಂಗಳೂರು ಸೈಡು ಧರ್ಮಸ್ಥಳಕ್ಕೆ ಆ ಕಡೆ ಹೋಗುವಾಗ ಅನ್ನ ನೋಡ್ತೀವಿ. ರೀಸೆಂಟ್ ಆಗಿ ನಾವು ಆಗುಂಬೆ ಬೆಟ್ಟವನ್ನು ಹತ್ತುವಾಗ ಅಲ್ಲಿ ನೋಡ್ತಾ ಇದ್ವಿ, ಎಷ್ಟೋ ಆಳ ಇದೆ, ಏನು ಕಾಣ್ತಾ ಇಲ್ಲ. ಅದರಲ್ಲಿ ಏನಾದ್ರು ಬಿದ್ದಿದ್ವು ಅಂದ್ರೆ ಆ ಮೂಳೆಗಳು ಕೂಡ ಸಿಗಲ್ಲ, ಎಲ್ಲಿ ಹೋಗಿ ಬಿದ್ದಿರ್ತವೋ ಗೊತ್ತಾಗೋದಿಲ್ಲ. ಹಗಲಲ್ಲೇ ಕತ್ತಲಾಗಿರ್ತದೆ, ಅದು ಪದ್ಯಗಳು ಹಗಲಲ್ಲೇ ಕತ್ತಲಾಗಿರ್ತದೆ. ಅಷ್ಟು ಏನು ಕತ್ತಲು ಕಣಿವೆ ಅಂದ್ರೆ ಕಾರ್ಗತ್ತಲು. ಅಂತ ಸ್ಥಳಗಳಲ್ಲಿ ನಾವಿದ್ರು ಕೂಡ ದೇವರ ನೀನು ಹತ್ರ ಇದ್ರೆ ನಾನು ಕೇಡಿಗೆ ಎದುರನ್ನು ಅಂತ ದಾವೀದನು ಹೇಳ್ತಾನೆ. ಅಂದ್ರೆ ಅವನಿಗೆ ಭಯ ಅನ್ನೋದಿಲ್ಲ. ಯಾಕಂದ್ರೆ ದಾವೀದನನ್ನ ಬಲಪಡಿಸಿದ ದೇವರು ಆತನೊಟ್ಟಿಗೆ ಇದ್ದು ಆತನನ್ನ ಧೈರ್ಯ ಪಡಿಸ್ತಾ ಇದ್ದ. ದೇವರನ್ನ ದಾವೀದನು ಬಾಲ್ಯದಿಂದಲೇ ಚೆನ್ನಾಗಿ ಅರ್ಥಕೊಂಡಿದ್ದರಿಂದ ಆತನು ಯಾವುದಕ್ಕೂ ಭಯಪಡ್ತಾ ಇರ್ಲಿಲ್ಲ. ಇನ್ನು ನಾವು ಅಲ್ಲಿ ನೋಡುವಾಗ 27ನೇ ಕೀರ್ತನೆಯಲ್ಲಿ ಕೂಡ ಒಂದು ಮಾತು ಹೇಳ್ತಾ ಇದೆ. ಏನಂದ್ರೆ 1ನೇ ವಚನ, 27ನೇ ಕೀರ್ತನೆ 1ನೇ ವಚನ, ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು. ನೋಡ್ರಿ ಏನ್ ಹೇಳ್ತಾ ಇದ್ದಾರೆ, ಯೆಹೋವನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು. ಅಂದ್ರೆ ದೇವರು ನನ್ನ ಬೆಳಕಾಗಿದ್ದಾನೆ, ದೇವರು ನನ್ನ ಕಾರ್ಗತ್ತಲನ್ನ ತೆಗೆದು ಬಿಟ್ಟಿದ್ದಾನೆ, ದೇವರು ನನ್ನ ಕಣಿವೆಯಿಂದ ಮೇಲೆ ಕೆತ್ತಿದ್ದಾನೆ. ನಾನು ಈ ಲೋಕದಲ್ಲಿ ಜೀವಿಸುವಾಗ ಯಾರಿಗೂ ಭಯ ಪಡೋದಿಲ್ಲ. ಯಾಕಂದ್ರೆ ದೇವ್ರು ನನ್ಗೆ ಹೇಳಿದ್ದಾನೆ, ನೀನು ಭಯ ಪಡಬೇಡ ಅಂತ. ದಿನ ಬೈಬಲ್ ಅಲ್ಲಿ 365 ಸಾರಿ ಭಯಪಡಬೇಡ ಅಂತ ಬರ್ದಿದ್ರೆ, ಅಲ್ಲಿಗೆ ಪ್ರತಿ ವರ್ಷಕ್ಕೆ 365 ದಿವಸ ಪ್ರತಿದಿನ ಆತನ ನಮ್ಮನ್ನ ಎಚ್ಚರಿಸ್ತಾನೆ. ಭಯಪಡಬೇಡ ನನ್ನ ಮಗನೇ, ಭಯಪಡಬೇಡ ನನ್ನ ಮಗಳೇ, ನಾನು
ನಿನ್ನೊಟ್ಟಿಗೆ ಇರ್ತೀನಿ, ನಾನು ನಿನ್ನ ಕೈ ಹಿಡಿದು ನಡೆಸ್ತೀನಿ ಅಂತ ದೇವರು ಏನ್ ಮಾಡ್ತಾ ಇದ್ದಾನೆ, ಆತನು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ನೋಡ್ತೀವಿ 43ನೇ ಯೆಶಾಯ 43ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೀತದೆ. ಏನಂತ? 2ನೇ ವಚನ, ಯೆಶಾಯ 43 2ನೇ ವಚನ ಏನು ಬರಿತಾ ಇದೆ? ನೀನು ಜಲರಾಶಿಯನ್ನು ಹಾದು ಹೋಗುವಾಗ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನಾನು ನಿನ್ನ ಸಂಗಡ ಇರುವೆನು. ಏನಂತೆ? ಜಲರಾಶಿ ಅಂದ್ರೆ ಸಮುದ್ರದಲ್ಲಿ ನಾವು ಹೋಗ್ತಾ ಇರ್ತೀವಿ ಅಂದ್ಕೊಳ್ರಿ, ಆಗ ದೇವರು ಜೊತೆಯಾಗಿರ್ತಾನಂತೆ. ಈಗ ಯೇಸು ಸ್ವಾಮಿ ಒಂದು ಸಾರಿ ತನ್ನ ಶಿಷ್ಯರನ್ನ ಕಳಿಸಿಬಿಡ್ತಾನೆ, ಪೇತ್ರನ, ಯೋಹಾನ ಅವರೆಲ್ಲರ ಶಿಷ್ಯರನ್ನೆಲ್ಲ ಒಂದು ದೋಣಿಯಲ್ಲಿ ಹಾಕಿ ಕಳಿಸ್ಬಿಡ್ತಾನೆ. ನೀವು ಮುಂದಾಗ ನಡ್ರಪ್ಪ, ನಾನು ಹಿಂದೆ ಬರ್ತೀನಿ ಅಂತೇಳಿ. ಅವರು ಮುಂದಾಗ ದೋಣಿಯಲ್ಲಿ ಹೋಗುವಾಗ ಸಮುದ್ರದ ಮೇಲೆ ಮತ್ತೆ ರಾತ್ರಿಯಲ್ಲಿ ಯೇಸು ಸ್ವಾಮಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಸಮುದ್ರದ ಮೇಲೆ ನಡ್ಕೊಂಡು ಹೋಗುವಾಗ ಅವ್ರು ಭಯ ಪಡ್ತಾರೆ. ಏನಂತ? ಅಯ್ಯೋ ಯಾವ್ದೋ ಭೂತ ಬಂದಿದೆ, ಯಾವ್ದೋ ದೆವ್ವ ಬಂದಿದೆ ಅಂತ ಭಯ ಪಡುವಾಗ, ಸುಮ್ಮನೆ ಇದೆ ನಾನು ಅಂತ ಹೇಳುವಾಗ ಪೇತ್ರನಿಗೊಂದು ಧೈರ್ಯ ಬರ್ತದೆ. ಓ ಯೇಸು ಸ್ವಾಮಿ ನೀರು ಮೇಲೆ ನಡ್ಕೊಂಡು ಬರ್ತಾ ಇದ್ದೇನೆ, ಹಾಗಾಗಿ ನಾನು ನೀರಿನ ಮೇಲೆ ನಡಿಬೇಕು ಅಂತ ಆಲೋಚನೆ ಮಾಡ್ತಾನೆ. ಅವಾಗ ಸ್ವಾಮಿ ನೀನ್ ನೀರ್ ಮೇಲೆ ನಿಂತ್ಕೊಂಡಿದೀಯಲ್ಲ, ನೀನ್ ನೀರ್ ಮೇಲೆ ನಡ್ಕೊಂಡು ಬರ್ತಿದ್ಯಾ, ನಾನು ಕೂಡ ನೀರಿನ ಮೇಲೆ ನಡಿಬೇಕಪ್ಪ, ನನಗೆ ಸಹಾಯ ಮಾಡಂತ ಹೇಳುವಾಗ ಸರಿ ಬಾ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತಾನೆ ಅಂದ್ರೆ, ಅವನು ಯೇಸು ಸ್ವಾಮಿನೇ ನೋಡ್ಕೊಂಡು ಹೋಗ್ತಾನೆ ಮುಂದಕ್ಕೆ. ಯೇಸು ಸ್ವಾಮಿ ನೋಡ್ಕೊಂಡೆ ಆ ಹಡಗಿಂದ ಕೆಳಕ್ಕೆ, ನಾವೆಯಿಂದ ಕೆಳಕ್ಕೆ ಇಳಿತಾನೆ. ಇಳಿದು ಆ ನೀರ್ ಮೇಲೆ ಹೆಜ್ಜೆ ಇಡ್ತಾನೆ. ಒಂದು ನೂಲು ಕೂಡ ಕೆಳಕ್ಕೆ ಹೋಗಲ್ಲ. ಆ ನೀರೇನೋ ಹಾಗಾಗುತ್ತಂದ್ರೆ ಮಂಜುಗಡ್ಡೆ ಟೈಪ್ ಇದ್ದ ಏನೋ, ಒಂದು ಇಂಚು ಕೂಡ ಅವನ ಕಾಲು ಪಾದ ಕೆಳಕ್ಕೆ ಹೋಗಲ್ಲ. ಹಾಗೆ ಒಂದು 3-4 ಹೆಜ್ಜೆಗಳು ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗೋ ಯೇಸು ಸ್ವಾಮಿ ನೋಡ್ಕೊಂಡು ಹೋಗ್ತಾನೆ. ಪಕ್ಕದಲ್ಲಿ ಗಾಳಿ ಬೀಸ್ತದೆ. ಆ ಗಾಳಿ ನೋಡಿ ಪಕ್ಕಕ್ಕೆ ನೋಡ್ತಾನೆ, ತಕ್ಷಣ ಹಂಗೆ ಮುನ್ಗಕ್ಕೆ ಹೋಗ್ತಾನೆ. ತಕ್ಷಣ ಮುನ್ಗಕ್ಕೆ ಹೋಗುವಾಗ ತಕ್ಷಣ ಯೇಸುವೆ ಅಂದಾಗ ತಕ್ಷಣ ಯೇಸು ಸ್ವಾಮಿ ಕೈ ಹಿಡಿದು ಮೇಲೆ ಕೆತ್ತಾನೆ. ಅಂದ್ರೆ ನಾವು ಯೇಸು ಸ್ವಾಮಿ ನೋಡುವಾಗ, ಯೇಸು ಸ್ವಾಮಿ ಮಾರ್ಗದಲ್ಲಿ ಜೀವಿಸುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾನೆ? ಸಮುದ್ರದ ಮೇಲೆ ಕೂಡ ನಮ್ಮನ್ನು ನಡೆಸ್ತಾನೆ. ಜಲರಾಶಿ ಹಾದು ಹೋಗುವಾಗ ಅದು ನಮ್ಮನ್ನು ಏನು ಮಾಡಕ್ಕಾಗಲ್ಲ. ಮತ್ತೆ ಮುಂದಕ್ಕೆ ಏನ್ ಹೇಳ್ತಮ್ಮ ಅಲ್ಲಿ? ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ನದಿಗಳನ್ನು ದಾಟುವಾಗ ಅವು ನಿನ್ನ ಮುಳುಗಿಸುವು. ಅಂದ್ರೆ ನದಿಗಳನ್ನು ದಾಟಬೇಕಂತೇಳಿ ಏನಾಗುತ್ತಂದ್ರೆ, ಈ ಮೋಶೆ ಮುಖಾಂತರ ಕೆಂಪು ಸಮುದ್ರ ದೇವರು ದಾಟಿಸ್ತಾನೆ. ನಂತರ ಮೋಶೆ ಹೋಗ್ಬಿಡ್ತಾನೆ. ನಂತರ ಯೆಹೋಶುವನು ಬರ್ತಾನೆ. ಯೆಹೋಶುವನು ಹೋಗುವಾಗ ಕೂಡ ಏನಾಗ್ತದೆ ಅಂದ್ರೆ, ಮತ್ತೊಂದು ಸಮುದ್ರ ಅಡ್ಡ ಬರ್ತದೆ. ಅದೇ ಯೆಹೋಶುವನು ಕೂಡ ಆ ದೊಡ್ಡ ಕಾರ್ಯ ಮಾಡ್ತಾನೆ. ಆಮೇಲೆ ದಾವೀದನ ಕಾಲದಲ್ಲಿ ಬರ್ತದೆ. ದಾವೀದನ ಕಾಲದಲ್ಲಿ ದೇವರ ಒಂದು ಮಂಜೂಷ ಇರ್ತದೆ. ಆ ಮಂಜೂಷ ಇರುವಂತ ಸಂದರ್ಭದಲ್ಲಿ ಆ ಮಂಜೂಷ ಎತ್ಕೊಂಡು ಆ ಯೋರ್ದನ್ ನದಿಯಲ್ಲಿ ಕಾಡಿಟ್ರೆ ನದಿನೇ ಇಬ್ಬಾಗ ಹೋಗ್ಬಿಡ್ತದೆ, ಒಣಗೋಗ್ಬಿಡ್ತದೆ. ಆ ಒಣ ನೆಲದಲ್ಲಿ ಆಚೆ ದಾಟ್ತಾರೆ ಇಸ್ರಾಯೇಲರೆಲ್ಲನು, ಮತ್ತು ದೇವರ ಭಕ್ತರೆಲ್ಲನು. ಮತ್ತು ಎಲಿಷನ್ ಕೂಡ ಒಂದು ಅದ್ಭುತ ಕಾರ್ಯ ಮಾಡ್ತಾನೆ. ಹಾಗೆ ಈ ನದಿಗಳು ಕೂಡ ಇಬ್ಬಾಗ ಆಗೋಗ್ಬಿಡ್ತದೆ. ದೇವ್ರ ಮಕ್ಕಳಿಗೆ ಹೆಜ್ಜೆ ಇಡುವಾಗ ನದಿಗಳು ಕೂಡ ಸುಮ್ಮನೆ ನಿಂತ್ಕೊಂಡು ಬಿಡ್ತಂತೆ. ನದಿಗಳನ್ನು ದಾಟುವಾಗ ಅವನನ್ನು ಮುಳುಗಿಸುವ ಮತ್ತು ಜ್ವಾಲೆಯಲ್ಲಿ, ಅಲ್ಲಿ ಇನ್ನೊಂದು ವಚನ ಇದೆ ನಮ್ಮ, ಅದು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಶದ್ರೇಕ್, ಮೆಷಕ್, ಅಬೇದ್ನಗೋ ದೇವರ ಭಕ್ತರವರು. ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ಪ್ರಶ್ನೆ ಬರ್ತದೆ, ಯಾವ ದೇವ್ರನ್ನ ಕೈ ಮುಗಿಬಹುದು, ನನ್ನನ್ನೇ ಕೈ ಮುಗಿಬೇಕು ಅಂತ ಒಂದು ವಿಗ್ರಹ ಪ್ರತಿಮೆ ಮಾಡಿದಾಗ ಆತನ ಹೇಳ್ತಾನೆ, ನೋಡ್ರಿ ನಾವು ನಿನ್ನ ಹತ್ರನೇ ಕೆಲಸ ಮಾಡ್ತಾ ಇರ್ಬೋದು, ನಿನ್ನ ಕೆಲಸಗಾರಾಗಿರ್ಬೋದು, ನಿನ್ನ ರಾಜ್ಯದಲ್ಲಿ ನಾವು ಸೇವೆ ಮಾಡುವಂತವ್ರಾಗಿರ್ಬೋದು, ಆದ್ರೆ ನಾವು ಆರಾಧಿಸುವಂತ ದೇವರು ಯೆಹೋವ ದೇವರೊಬ್ಬನೇ. ಆತನ ಬಿಟ್ಟು ಯಾವುದು ನಾವು ಆರಾಧನೆ ಮಾಡಲ್ಲ. ನೀವು ಆರಾಧನೆ ಮಾಡ್ತಿದ್ರೆ ನಿಮ್ಮನ್ನು ಬೆಂಕಿಯಲ್ಲಿ ಹಾಕ್ತೀವಿ, ಬೆಂಕಿಯೆಲ್ಲ ನೀನ್ ಏನೇ ಮಾಡ್ಕೋ, ನಮ್ಮ ದೇವ್ರ ಬಿಟ್ಟು ನಾವು ಯಾರನ್ನೂ ಆರಾಧನೆ ಮಾಡಲ್ಲ ಅಂತ ತೀರ್ಮಾನ ಮಾಡಿದಾಗ 7ರಷ್ಟು ಬೆಂಕಿ ಹಾಕಿ ಅವ್ರನ್ನ ಎತ್ತಿ ಹಾಕೋಂದವ್ರು ಸುಟ್ಟೋಗ್ತಾರೆ ಹೊರತು 3 ಜನ ಕಟ್ಟಿ ಬೆಂಕಿಯಲ್ಲಿ ಹಾಕ್ತಾರೆ. ಅಲ್ಲಿ 4ನೇ ವ್ಯಕ್ತಿ ಒಬ್ಬನಿರ್ತಾನೆ. ಕಾರಣ ಆ ಯೇಸು ಕ್ರಿಸ್ತನ ಅವನಲ್ಲಿದ್ದು ಅವ್ರ ಬೆಂಕಿ ಉರಿಯಲ್ಲಿ ಉರಿಯುವಾಗ ಅವ್ರ ಒಂದು ಕೂದಲು ಕೂಡ ಕರ್ರಗಾಗಿರಲ್ಲ. ಒಂದು ಬಟ್ಟೆ ಮೇಲೆ ಒಂದು ಏನೋ ಬೂದಿ ವಾಸನೆ, ಹೊಗೆ ವಾಸನೆ ಕೂಡ ಸೋಕತಿಲ್ಲ. ಯಾಕಂದ್ರೆ ಯೆಹೋವ ದೇವರು ಅವ್ರ ಜೊತೆಲಿದ್ದನು. ನಾವು ಕೂಡ ಹಾಗೆ ಆತನು ಇಷ್ಟದಂತೆ ಜೀವಿಸುವಾಗ
ಶತ್ರು ನಮ್ಗೆ ಏನೇ ತೊಂದರೆ ಮಾಡಿದ್ರು ದೇವ್ರು ನಮ್ಮನ್ನು ಕಾಪಾಡ್ತಾನೆ. ಆ ಜ್ವಾಲೆಯು ನಿನ್ನ ದಹಿಸೋದು ಅಂದ್ರೆ ಎಷ್ಟು ರೀತಿಯ ಜ್ವಾಲೆ ನಮ್ಗೆ ಬಂದ್ರು ಕೂಡ ನಾವು ಒಂದು ವೇಳೆ ನಮ್ಮನ್ನು ಯಾರ ಹತ್ರ ಬೆಂಕಿಯಲ್ಲಿ ಹಾಕ್ಬಿಟ್ರು ಕೂಡ ನೀನು ಬೆಂಕಿಯಲ್ಲಿ ಹಾಕಿದ್ರು ಕೂಡ ನೀನು ಯೇಸು ಕ್ರಿಸ್ತ ನೆನೆಸಿ ಯೇಸು ಕ್ರಿಸ್ತನ ಭಕ್ತನಾಗಿ ಯೇಸು ಕ್ರಿಸ್ತನ ಭಕ್ತನಾಗಿ ನೀನು ಜೀವಿಸುವಾಗ ಆ ಜ್ವಾಲೆ ಕೂಡ ನೀನು ದಹಿಸೋಕ್ಕಾಗಲ್ಲ. ಅದಕ್ಕೆ ಅದನ್ನ ಹೇಳ್ತಾ ಇದ್ದಾನೆ, ಇಂಥ ಶೋಧನೆಗಳು ಬಂದ್ರು ಇಂಥ ಕಷ್ಟಗಳು ಬಂದ್ರು ನೀನೇನ್ ಮಾಡ್ಬೇಕು, ಭಯ ಪಡಬೇಡ, ನಾನು ನಿನಗೆ ಸಹಾಯಕನಾಗಿರ್ತೀನಿ, ನಾನು ನಿನ್ ಸಹಾಯಕನಾಗಿರ್ತೀನಿ. ಪ್ರಿಯ ನನ್ನ ಸಹೋದರರೇ, ಹಾಗೆ ಯೋಬನ ಜೀವಿತದಲ್ಲಿ ನಾವು ನೋಡ್ತೇವೆ. ಯೋಬನ ಜೀವಿತದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಯೋಬನ ಕೂಡ ಒಂದು ಭಯ ಬರ್ತದೆ. ಅವನ ಜೀವಿತದಲ್ಲಿ 3ನೇ ಅಧ್ಯಾಯ ಯೋಬ 3ನೇ ಅಧ್ಯಾಯ 25ನೇ ವಚನ ನೋಡ್ರಿ ಅಮ್ಮ. ಯೋಬ 35ನೇ ಅಧ್ಯಾಯ 3ನೇ ವಚನ ಏನ್ ಹೇಳುತ್ತೆ? ಯೋಬ ಆತನ ಸೈನ್ಯಗಳಿಗೆ ಲೆಕ್ಕವಿದೆಯೋ? 23ನೇ ಅಧ್ಯಾಯ 25ನೇ ವಚನ. 3ನೇ ವಚನ 3ನೇ ಅಧ್ಯಾಯ ಯೋಬನ ಗ್ರಂಥ. ಆತನ ದರ್ಶನವು ಎಲ್ಲಿ ಹಾದಿತು ನನಗೆ ಗೊತ್ತಾಗಿಲ್ಲ. ಒಂದು ನಿಮಿಷ. ಯೋಬನ ಗ್ರಂಥ 3ನೇ ಅಧ್ಯಾಯ 25ನೇ ವಚನ. ನನಗೆ ಭಯ ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಎದುರುತ್ತೇನೋ ಅದು ತಟ್ಟನೆ ಬರುವುದು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನನಗೆ ಭಯ ಹುಟ್ಟಿದೇನೆ ಆಪತ್ತು ಸಂಭವಿಸುದು. ಕೆಲವ್ರ ಜೀವಿತದಲ್ಲಿ ಏನಾಗುತ್ತಂದ್ರೆ ಅವ್ರು ಏನನ್ನು ಭಯ ಪಟ್ಬಿಟ್ರೆ ತಕ್ಷಣ ಅವ್ರಿಗೆ ಆಪತ್ತು ಸಂಭವಿಸ್ತದೆ. ಅವ್ರು ಯಾವುದಕ್ಕೆ ಎದುರ್ತಾರೋ ಅದು ಅವ್ರ ಜೀವಿತದಲ್ಲಿ ನೆರವೇರ್ತದೆ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ಭಯ ಪಡಬೇಡ. ಏನ್ ಹೇಳ್ತಾ ಇದ್ದಾನೆ? ಭಯ ಪಡಬೇಡ. ಸಹೋದರ, ಭಯ ಪಡಬೇಡ. ಯೋಬನ ಹಂಗೆ ಅವನು 1ನೇ ಅಧ್ಯಾಯದಲ್ಲಿ ನೋಡ್ರೆ 5ನೇ ವಚನ ಓದಮ್ಮ. 1ನೇ ಅಧ್ಯಾಯ 5ನೇ ವಚನ ಏನ್ ಹೇಳ್ತದೆ? ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೋಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ನೋಡ್ರಿ, ನನ್ನ ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ತದೇನೋ, ನನ್ನ ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ತದೇನೋ ಅಂತ ಯೋಬನು ಭಯ ಪಡ್ತಾ ಇದ್ದ. ಆ ಯೋಬನಿಗೆ 10 ಜನ ಮಕ್ಕಳು. ಅವರು ಒಂದೊಂದು ದಿನ ಒಂದೊಂದು ಕುಟುಂಬದಲ್ಲಿ ಏನ್ ಮಾಡ್ತಾ ಇದ್ದಂದ್ರೆ ಔತಣ ಮಾಡ್ತಾ ಇದ್ರು, ಹಬ್ಬಗಳು ಮಾಡ್ತಾ ಇದ್ರು, ಖುಷಿಯಾಗಿರ್ತಾರೆ. ದೊಡ್ಡ ಶ್ರೀಮಂತ ಯೋಬನು, ಅವ್ನಿಗೆ ಯಾವ ಕೊರತೆ ಇರ್ಲಿಲ್ಲ. ಅದಕ್ಕೆ 7 ಜನ ಗಂಡು ಮಕ್ಕಳು 3 ಜನ ಹೆಣ್ಣು ಮಕ್ಕಳು, ಎಲ್ಲ ಮಕ್ಕಳ ಮನೆಯಲ್ಲಿ ಒಂದೊಂದು ದಿವಸ ಔತಣ ಮಾಡ್ತಾ ಇದ್ರು. ಒಂದೇ ಮನೆಯಲ್ಲೇ ಯಾರು ಇರ್ತಾ ಇರ್ಲಿಲ್ಲ. ಹಾಗಾಗಿ ನನ್ನ ಮಕ್ಕಳು ಒಂದು ವೇಳೆ ಈ ಆಸ್ತಿ ಐಶ್ವರ್ಯ ನೋಡಿ ಒಂದು ವೇಳೆ ಹೃದಯದಲ್ಲಿ ಏನಾದ್ರು ದೇವ್ರ ವಿರುದ್ಧವಾಗಿ ಪಾಪ ಮಾಡಿದ್ದಾರೆ ಅಂತ ಅವನು ಎದುರ್ತಾ ಇದ್ದಂತೆ. ಆ ಎದುರೋದು ಏನಾಯ್ತಂದ್ರೆ ಅವನಿಗೆ ಹಾಗೆ ಸಂಭವಿಸಿರ್ತದೆ. ಕೆಲವು ವರ್ಷಗಳಾದ ನಂತರ ಏನಾಗ್ಬಿಡ್ತಂದ್ರೆ ಒಂದು ಮೀಟಿಂಗ್ ನಡೀತದೆ. ಈ ರೀತಿ ಮೀಟಿಂಗ್ ನಡೆಯುವಾಗ ಯಾರ ಮೀಟಿಂಗ್ ಅಂದ್ರೆ ದೇವರು ದೂತರು ಮೀಟಿಂಗ್ ನಡೀತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಅವನು ಯಾವಾಗೂ ಈ ತರ ಭಯಪಟ್ಟು ಪ್ರಾರ್ಥನೆಯಲ್ಲಿ ಇನ್ನೂ ಹೆಚ್ಚಾಗಿ ಆಗುತ್ತದೆ. ಆ ಮೀಟಿಂಗ್ ನಡೆಯುವಾಗ ದೇವರು ಯೋಬನ ಬಗ್ಗೆ ಸಾಕ್ಷಿ ಹೇಳ್ತಾನೆ. ಏನಂತ? ಅವನಷ್ಟು ಒಳ್ಳೆಯವನು ಯಾರಿಲ್ಲ, ಅವನಷ್ಟು ಪರಿಶುದ್ಧನು ಯಾರಿಲ್ಲ ಅಂತ ಹೇಳುವಾಗ ಅವು ಏನಾಗುತ್ತಂದ್ರೆ ಪ್ರಿಯರೇ, ಸೈತಾನು ದೇವ್ರ ಹತ್ರ ಚಾಲೆಂಜ್ ಮಾಡ್ತಾನೆ. ನೀನು ಅವನ ಸುತ್ತಲೂ ಬೇಲೆ ಹಾಕಿದ್ಯಪ್ಪ, ಅವ್ನಿಗೆ ಎಷ್ಟು ಬೇಕು ಅಷ್ಟು ಆಸ್ತಿ ಕೊಟ್ಟಿದ್ಯಾ, ಎಷ್ಟು ಬೇಕು ಅಷ್ಟು ಐಶ್ವರ್ಯ ಕೊಟ್ಟಿದ್ಯಾ, ಅವನಿಗೆ ಯಾವ ಕೊರತೆ ಇಲ್ಲ, ಆದ್ರಿಂದ ನಿನ್ಗೆ ಭಯಭಕ್ತಿ ಉಳ್ಳವನಾಗಿದ್ದಾನೆ. ಅವನು ದರಿದ್ರನಾಗಿ ಮಾಡಿ ನೋಡು, ಬಡವನಾಗಿ ಮಾಡಿ ನೋಡು, ಅವಾಗ ನಿನ್ನನ್ನು ದೂಷಿಸ್ತಾನೆ, ನೀನ್ ತಿರಸ್ಕಾರ ಮಾಡ್ತಾನೆ ಅಂತ ಹೇಳುವಾಗ ಸೈತಾನ್ಗೆ ದೇವ್ರ ಪರ್ಮಿಷನ್ ಕೊಡ್ತಾನೆ. ಏನಂತ? ನೀನು ಅವನ ಅಧಿಕಾರ ನೀನು ಕೊಟ್ಟಿದ್ದೀನಿ, ಅವನ ಆಸ್ತಿ ಎಲ್ಲ ನೀನು ಕೊಟ್ಟಿದ್ದೀನಿ, ಅವನ ಪರೀಕ್ಷೆ ಮಾಡಿ ಹೋಗುವಂತ. ಒಂದೇ ದಿನದಲ್ಲಿ ಬಂದು ಎಲ್ಲ ಹಾಳು ಮಾಡ್ತಾನೆ. ಎಲ್ಲ ಹಾಳು ಮಾಡಿದ್ರು ಆಗೋಗ್ತದೆ. 2ನೇ ಸಾರಿ ಹೋಗ್ತಾನೆ ಮೀಟಿಂಗ್ ಅಲ್ಲಿ, ಮತ್ತೆ ಅವನಿಗೆ ರೋಗ ಬಂದ್ಬಿಡ್ತದೆ, ಕೈ ಕಾಲುಗಳೆಲ್ಲ ಉಣ್ಣಾಗ್ಬಿಡ್ತದೆ. ಆದರೆ ಪ್ರಿಯ ನನ್ನ ಸಹೋದರರೇ, ಯೋಬನ ಯಥಾರ್ಥತೆ ತಪ್ಪೋಗ್ಲಿಲ್ಲ. ಅವನು ಭಯ ಪಡುವನಾಗಿದ್ದರೂ ಯಥಾರ್ಥ ತಪ್ಪಲಿಲ್ಲ. ದೇವ್ರನ್ನ ಯಾವ ಕಾರಣಕ್ಕೂ ದೂಷಿಸಲಿಲ್ಲ. ದೇವರ ಕೊಟ್ಟ ದೇವರಿಗೆ ಸ್ತೋತ್ರ ಅಂತ ಹೇಳ್ಬಿಟ್ಟ. ಎಲ್ಲ ದೇವರ ಕೊಟ್ಟ ದೇವರೇ ತೆಗೆದುಕೊಂಡು ದೇವರಿಗೆ ಸ್ತೋತ್ರ. ತಾಯಿ ಗರ್ಭದಲ್ಲಿ ನಾನು ಬೆತ್ತಲೆ ಆಗಿ ಬಂದೆ. ತಾಯಿ ಗರ್ಭದಲ್ಲಿ ಹುಟ್ಟುವಂತ ಮಗು ಹೆಂಗ್ ಬರ್ತದೆ? ಚಿನ್ನ ಬೆಳ್ಳಿ ಹಾಕೊಂಡ್ ಬರ್ತದ, ಬಟ್ಟೆಗಳು ಹಾಕೊಂಡ್ ಬರ್ತದೆ, ಏನ್ ಹಾಕೊಳ್ಬಲ್ಲ, ಬೆತ್ತಲೆ ಆಗಿ ಬರ್ತದೆ. ಹೋಗುವಾಗ ಏನ್ ಮಾಡ್ತಾರೆ? ಗುಂಡಿಗಳು ಹಾಕಿದ್ದು ಕೂಡ
ಬಿಚ್ಚಾಕ್ಬಿಡ್ತಾರೆ. ಗುಂಡಿಗಳು ಹಾಕಿದ್ದಾರೆ, ಬಿಚ್ಚಾಕ್ಬಿಡು. ಮೈ ಮೇಲೆ ಹೆಂಗಸರು ಅವ್ರು ಇರಿದ್ರೆ ಏನಾದ್ರು ಒಡೆಗಳಿದೆ ಅನ್ನೋದು ನೋಡ್ಬಿಡಿ, ತಕ್ಕೊಳ್ರಿ. ಕೊಯ್ಕೊಂಡ್ ಬಿಡ್ತಾರೆ ಕೆಲವರೆಲ್ಲನು. ಕೀಳಕ್ ಬರ್ದಿದ್ರೆ, ಒಂದು ವೇಳೆ ಟೈಟ್ ಆಗಿಬಿಟ್ಟಿದ್ರೆ ಕೊಡಿಲೋ ಕುಡ್ಗೋಲೋ ಏನಂತ ತಗೊಂಡು ಕುಯ್ಕೊಂಡ್ ಬಿಡ್ತಾರೆ. ಅಯ್ಯೋ ಬೆಲೆ ಜಾಸ್ತಿ, ಚಿನ್ನ ಬೆಳ್ಳಿ ಏನು ಇರಬಾರ್ದಪ್ಪ ಎಲ್ಲ ಕಿತ್ಕೊಂಡ್ರೆ ಅಂತ ಕಿತ್ಕೊಂಡ್ ಬಿಡ್ತಾರೆ. ಅಂದ್ರೆ ಬೆತ್ತಲೆ ಮಾಡಿ ಕಳಿಸ್ತಾರೆ. ಹಾಗಾಗಿ ಪ್ರಿಯರೇ, ಆ ಯೋಬನು ಏನ್ ಮಾಡ್ದ, ಅಂತ ಸಂದರ್ಭದಲ್ಲಿ ದೇವ್ರು ದೂಷಿಸಿಲ್ಲ, ಅವನಿಗೆ ಭಯ ಇದ್ರು ಕೂಡ ದೇವ್ರು ದೂಷಿಸಿಲ್ಲ. ಅದರಿಂದ ಅವನು ಏನ್ ಕಳ್ಕೊಂಡಿದ್ದನು 2ರಷ್ಟು ಯೋಬನ್ ಕೊಡ್ತಾನೆ. ಅದನ್ನ ಪ್ರಿಯ ನನ್ನ ಸಹೋದರೇ, ದೇವರಿಗೆ ಭಯ ಪಡೋದು ಯೋಬನಲ್ಲಿ ಒಂದು ಒಳ್ಳೆತನ ಇತ್ತು. ಏನು ಒಳ್ಳೆತನ ಅಂದ್ರೆ 31ನೇ ಅಧ್ಯಾಯ ನೋಡಮ್ಮ, 1ನೇ ವಚನ ಏನ್ ಹೇಳ್ತದೆ? 31ನೇ ಅಧ್ಯಾಯ ಪೂರ್ತಿ ನೀವು ಮನೇಲಿ ಓದ್ಕೊಳ್ರಿ. ಈ ಸದ್ಯಕ್ಕೆ 1-2 ವಚನಗಳು ಓದ್ಕೊಳ್ಳೋಣ. ಯೋಬ 31:1. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು. ದೇವರು ಮೇಲಣ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು? ಸರ್ವಶಕ್ತನು ಉನ್ನತ ಆಕಾಶದಿಂದ ಕೊಡುವ ಬಾಧ್ಯತೆ ಯಾವುದು? ಹೀಗೆ ಆತನ ಏನ್ ಮಾಡ್ತಾನೆ, ನನ್ನ ಕಣ್ಣುಗಳನ್ನು ನಿಬಂಧನೆ ಮಾಡ್ಕೊಂಡಿದ್ದೇನೆ, ನಾನು ಯುವತಿಯರ ಮೇಲೆ ಹೇಗೆ ಕಣ್ಣಿಟ್ಟೇನೋ ಅಂದ್ರೆ ನಾನು ಕಣ್ಣುಗಳಲ್ಲಿ ನಾನು ನಿಬಂಧನೆ ಮಾಡ್ಕೊಂಡಿದ್ದೀನಿ. ಯಾವ ಹೆಂಗಸನ್ನು ನಾನು ಕೆಟ್ಟ ದೃಷ್ಟಿಯಲ್ಲಿ ನೋಡೋದಿಲ್ಲ. ಅವ್ರು ನಾನು ಅಕ್ಕ ತಂಗಿಯರಂತ ನೋಡ್ತೀನಿ. ಒಂದು ವೇಳೆ ಇನ್ನೂ ಮುಂದಕ್ಕೆ ಏನ್ ಮಾಡ್ತಾನಂದ್ರೆ, ಒಂದು ವೇಳೆ ನಾನು ಆ ಥರ ಏನಾರು ಮಾಡಿದ್ರೆ ಆ ದೇವರೇ ನಂಗೆ ಶಿಕ್ಷೆ ಕೊಡ್ಲಿ ಅಂತ ಅದು ವಿವರವಾಗಿ ಹೇಳ್ಕೊಂಡು ಬರ್ತಾನ್ರಿ. ಒಳ್ಳೆಯವನು ಕೆಟ್ಟವನು ಕೂಡ ದೇವರ ತಾನೇ ಸೃಷ್ಟಿ ಮಾಡಿದ್ದು. ಚೆನ್ನಾಗಿ ಒಂದು ಅಧ್ಯಾಯ ತುಂಬಾ ಚೆನ್ನಾಗಿ ಬರ್ತಿದ್ದಾನೆ. ಹಾಗಾಗಿ ಆ ಯೋಬನ ಒಂದು ಗ್ರಂಥನೇ ಹಿಸ್ಟ್ರಿ. ಯೋಬನ ಗ್ರಂಥ ಒಂದೊಂದು ಸಾಲಿಗೂ ಎಷ್ಟೋ ಗೂಢಾರ್ಥಗಳಿದೆ, ಅಷ್ಟು ಗೂಢಾರ್ಥವಾಗಿ ಆತನು ಬರೆದಿದ್ದಾನೆ. ಹಾಗಾಗಿ ಪ್ರಿಯರೇ, ಯೋಬನು ಯಾವುದಕ್ಕೆ ಭಯ ಪಡ್ತಾ ಇದ್ದನೋ ಅದೇನ್ ಮಾಡ್ತಾ ಇದ್ದ, ಒಂದೊಂದು ಸಾರಿ ಭಯ ಪಡ್ತಾ ಇದ್ದ. ಮತ್ತೆ ಮಕ್ಕಳನ್ನ ಸಂರಕ್ಷಣೆಗಾಗಿ, ತನ್ನ ಸಂರಕ್ಷಣೆಗಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಯಾವುದೇ ಕಾರಣಕ್ಕೂ ದೇವರನ್ನು ದೂಷಿಸದೇ ಇರೋದ್ರಿಂದ ಯೋಬನೇನ್ ಕಳ್ಕೊಂಡೆ, ನಾನು 2ರಷ್ಟು ಅದನ್ನು ಕೊಡ್ತಾನೆ. ನಾವು 46ನೇ ಕೀರ್ತನೆಯಲ್ಲಿ 1ನೇ ವಚನ ಓದ್ಕೊಂಡ್ವಾಗ್ಲೇ ಏನ್ ಹೇಳ್ತದೆ ಅಲ್ಲಿ? ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ಈ ಕೀರ್ತನೆ ಯಾರು ಬರ್ದಿರೋದು ಗೊತ್ತಾ? ಈ ಕೀರ್ತನೆ ಬರ್ದಿರೋರು ಯಾರು? ಕೊರಾಹಿರಿಯರು. ಕೊರಾಹಿರಿಯರಂದ್ರೆ ಇವ್ರದೊಂದು ಗುಂಪು. ಇಲ್ಲಿ ಅನೇಕ ಗುಂಪುಗಳಿದೆಯಲ್ಲ, ಅನೇಕ ಗುಂಪುಗಳಲ್ಲಿ ಈ ಮೋಶೆಯ ಜೊತೆಯಲ್ಲಿ ಅಣ್ಣ ತಮ್ಮಂದರಲ್ಲಿ ಇವರು ಒಂದು ಗುಂಪು. ಇವರು ಈ ಕೊರಹ ಅನ್ನೋ ಒಬ್ಬನು ವ್ಯಕ್ತಿ ಮತ್ತು ದಾತಾನು, ಇವರು ಒಂದು ಅಣ್ಣ ತಮ್ಮಂದರು ಒಂದು 3-4 ಗುಂಪು. ಒಟ್ಟು ಟೋಟಲ್ ಆಗಿ 250 ಜನ ಇರ್ತಾರೆ. ಅವರು 250 ಜನ ಮೋಶೆ ಮೇಲೆ ತಿರುಗಿ ಬೀಳ್ತಾರೆ. ತಿರುಗಿ ಬೀಳುವಾಗ ಹಾರೋನ ಮೇಲೆ ತಿರುಗಿ ಬೀಳ್ತಾರೆ. ಯಾಕಂದ್ರೆ ದೇವರೇ ಅವ್ರನ್ನ ಲೀಡರ್ ಆಗಿ ನೇಮಿಸಿರ್ತಾರೆ. ಅದೇನು ನೀನೇನೇನೋ ದೇವ್ರನ್ನ ಆರಾಧನೆ ಮಾಡುದು, ನೀನೇ ಲೀಡರ್ ಮಾಡ್ಬೇಕಾ, ನಾವು ಮಾಡೋಕ್ಕಾಗಲ್ಲ, ಹಾಗೆ ಹೇಗೆ ಅಂತೇಳಿ. ಆಗ ಮೋಶೆ ದೇವ್ರ ಹತ್ರ ಕೇಳುವಾಗ ಅವನ್ನೆಲ್ಲ ಪ್ರತ್ಯೇಕ ಮಾಡು, ಎಲ್ಲರೂ ಗುಂಪು ಕೂಡಿಸು ಅಂತೇಳಿ ಕೂಡಿಸಿಬಿಟ್ಟು, ಇವತ್ತು ನೀನ್ ವಿರುದ್ಧವಾಗಿ ತಿರುಗಿಬಿದ್ದು, ನನ್ಗೆ ವಿರುದ್ಧವಾಗಿ ತಿರುಗಿಬಿದ್ದು ಅವ್ರು ಪಾಪ ಮಾಡಿದ್ರಿಂದ ಅವ್ರಿಗೆ ಒಂದು ಬಲವಾದ ಶಿಕ್ಷೆ ಕೊಡ್ತೀನಿ. ಯಾಕೆ ಎಲ್ಲರೂ ನೋಡುವಾಗೆ, ನಿನ್ನ ಕಡೆ ಇರೋರು ಎಲ್ಲರೂ ನೋಡ್ಲಿ, ಎಲ್ಲರೂ ಸೇರಿಸು, ಊರು ಅಂದ್ಕೊಳ್ರಿ, ಎಲ್ಲರೂ ಸೇರಿಸಿ ಅವರು ಆ ಬ್ಯಾಚ್ ಯಾರ್ಯಾರಿದ್ದಾರೋ ಆ ಹೊರ ಹಿರಿಯರಿಗೆ, ಅವ್ರ ತಂದೆ ತಾಯಿಗಳಿಗೆ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಸಪ್ರೇಟ್ ಮಾಡೋಂತಾನೆ. ಸಪ್ರೇಟ್ ಮಾಡುವಾಗ ಇವರೆಲ್ಲ ಸಪ್ರೇಟ್ ಮಾಡ್ತಾರೆ, ಇವರೆಲ್ಲ ನೋಡ್ತಾ ಇರ್ತಾರೆ. ಈ ಶತ್ರುಗಳು ಆ ಕಡೆ ಇರ್ತಾರೆ, ದೇವ್ರ ಬೇರೆ ಗುಣಗುಟ್ಟಿದವರು. ಆಗ ದೇವ್ರು ಏನ್ ಮಾಡ್ತಾನೆ ಅಂದ್ರೆ, ಒಂದು ಅಲ್ಲಿ ಬೆಂಕಿ ಹಾಕ್ತಾನ್ರಿ. ಎಂತ ಬೆಂಕಿ ಅಂದ್ರೆ ಭೂಕಂಪ ಆಗ್ಬಿಡ್ತದೆ. ಯಾವ ರೀತಿ ಅಂದ್ರೆ ನೋಡಿ, ಈ ತರ ಇದು ಇರ್ತದೆ ಅನ್ಕೊಳ್ರಿ. ಈ ತರ ಭೂಮಿ ಇರೋದು ಹಿಂಗ್ ಓಪನ್ ಆಗ್ಬಿಡ್ತದೆ. ಓಪನ್ ಆಗಿ ಹಿಂಗ್ ಬಗ್ಬಿಡ್ತದೆ, ಬಗ್ಗಿ ತಿರ್ಕೊಂಡು ಬಿಡ್ತದೆ. ಅವಾಗ ಇಲ್ಲಿರುವಂತ ಜನರು, ಆ ವಿರೋಧಿಗಳು ಏನಾಗಿರ್ತಾರೆ, ಇಲ್ಲಿ ಇರ್ತಾರೆ, ಈ ತರ ಓಪನ್ ಆಗಿ ಮತ್ತೆ ಹಿಂಗಾಗೋಗ್ಬಿಡ್ತಾರೆ. ಎಲ್ಲ ಪಶು ಪ್ರಾಣಿಗಳ ಸಮೇತ ಒಳಕ್ ಹೋಗ್ಬಿಡ್ತಾರೆ.
ಎಲ್ಲ ಮುನ್ಗೋಗ್ಬಿಡ್ತಾರೆ ಅಲ್ಲಿ. ಅವಾಗ ಎಲ್ರಿಗೂ ಭಯ ಬಂದ್ಬಿಟ್ಟು, ಓ ಈ ದೇವರ ಸೇವಕರ ಮೇಲೆ ನಾವು ವಿರುದ್ಧವಾಗಿ ಗುಣಗುಟ್ಟಬಾರ್ದು, ದೇವರ ಸೇವಕರ ಮೇಲೆ ವಿರುದ್ಧವಾಗಿ ಗುಣಗುಟ್ಟಬಾರ್ದು ಅಂತೇಳಿ ಆ ರೀತಿ ಏನ್ ಮಾಡ್ತಾನಂದ್ರೆ ದೊಡ್ಡ ಕಾರ್ಯ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಈ ಕೊರಿಹರಿಯರು, ದೇವರು ನಮ್ಗೆ ಆಶ್ರಯ ದುರ್ಗವಾಗಿ ಇಕ್ಕಟ್ಟಿನ ವಿಶೇಷ ಸಹಾಯಕರು ಅಂತ ಹೇಳ್ತಾರಲ್ಲ, ಇವರು 3 ಜನ ಅಣ್ಣ ತಮ್ಮಂದ್ರು. ಯಾರು ಇವ್ರು? 3 ಜನ ಅಣ್ಣ ತಮ್ಮಂದ್ರು. ಯಾರು? ಇವನ ಕೊರಹನ ಮಕ್ಕಳು. ಇವರು ತಂದೆಯ ಇದು ಕೊರ ಹೆಸರು. ಈ ಮಕ್ಕಳು ಚಿಕ್ಕ ಮಕ್ಕಳು, ನಮ್ಮ ಲಕ್ಷ್ಮಿ ಹಾಗೆ, ಈ ನಮ್ಮ ಮೋನಿಕಾ ಹಾಗೆ ಸಣ್ಣ ಸಣ್ಣ ಮಕ್ಕಳು. ಅವರಿಗೆ ಮೋಶೆ ಅವರೆಲ್ಲ ದೊಡ್ಡಪ್ಪನಾಗ್ಬೇಕು. ಅವ್ರ ಹತ್ರ ತುಂಬಾ ಪ್ರೀತಿ, ದೇವರಲ್ಲಿ ಭಯ ಭಕ್ತಿ. ಇವ್ರ ತಂದೆ ತಾಯಿಗಳು ಅವ್ರ ವಿರುದ್ಧವಾಗಿ ಮಾತಾಡ್ಕೊಳ್ಳೋದು ಇವ್ರಿಗೂ ಇಷ್ಟ ಆಗಲ್ಲ, ಆದ್ರೆ ಇವ್ರು ಜೀವಿಸ್ಬೇಕು ಅಂತ ಆಸೆ. ಆ ಮೋಶೆ ದೇವ್ರು ಮಾತನಾಡೋದನ್ನ ಇವ್ರು ಕೇಳಿಸ್ಕೊಳ್ತಾರೆ. ಹಾಗಾಗಿ ಏನಾಗುತ್ತಂದ್ರೆ ಅವರು ಆಟೋಣ ಸ್ವಲ್ಪ ದೂರ ಇರ್ತಾರೆ. ದೇವರ ಒಂದು ಭೂಕಂಪ ಸೃಷ್ಟಿ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ, ಅಣ್ಣ ನಾನು ಇನ್ನೂ ಬದುಕ್ಬೇಕು, ತಮ್ಮ ನಾನು ಇನ್ನೂ ಬದುಕ್ಬೇಕು ಅಂದ್ರೆ, ನಾವು ಬದುಕ್ಬೇಕಂದ್ರೆ ಇಲ್ಲಿ ಭೂಕಂಪ ಆಗ್ತದಲ್ಲ, ಮುನ್ಗೋಗ್ತೀವಲ್ಲ, ಅವಾಗ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಒಂದು ಕೆಲಸ ಮಾಡೋಣ, ನಾವು ಓಡೋಗಿ ದೊಡ್ಡಪ್ಪನ ಹತ್ರ ಹೋಗ್ಬಿಡೋಣ. ಅಂದ್ರೆ ಮೋಶೆ ಆರೋನ್ ಕಡೆ, ಆ ಗುಂಪು ಕಡೆ ಓಡೋಗ್ಬಿಡೋಣ ಅಂತೇಳಿ ಏನಾಗುತ್ತಂದ್ರೆ, ಆ ಭೂಮಿ ಸಿಗಿಳ್ಕೊಂಡು ಓಪನ್ ಆಗಿ ಹಿಂಗೆ ಎಳ್ಕೊಂಡು ಬರ್ತಾ ಇರ್ತದೆ. ಈ 3 ಜನ ಓಡಿ ತಪ್ಪಿಸ್ಕೊಂಡು ಹೋಗಿ ಮೋಶೆ ಹತ್ರ ಹೋಗ್ಬಿಡ್ತಾರೆ. ಆ ಯಜ್ಞವೇದಿ ಹತ್ರ ಹೋಗ್ಬಿಡ್ತಾರೆ. ಆ ಯಜ್ಞ ಹತ್ರ ಅಲ್ಲಿ 4 ಕೊಂಬುಗಳು ಇರ್ತದೆ. 4 ಕಡೆನ 4 ಜನ ಏನ್ ಮಾಡ್ತಾರೆ, ಅವರು ಆ ಕೊಂಬು ಇಟ್ಕೊಳ್ಳುವಾಗ ಅವರು ಆ ಕ್ಷಣದಲ್ಲಿ ಬದುಕ್ಬಿಡ್ತಾರೆ. ತಂದೆ ತಾಯಿಗಳು ಹೋಗ್ತಾರೆ, ರಕ್ತ ಸಂಬಂಧ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಈ ಅಣ್ಣ ತಮ್ಮಂದ್ರು ಮಾತ್ರ ಸಾಯೋದಿಲ್ಲ. ಅವರು ಬರ್ದಿರುವಂತ ಈ ಕೀರ್ತನೆ ಇದು ಏನಂತ, ದೇವರು ನಮ್ಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮ್ಗೆ ವಿಶೇಷ ಸಹಾಯಕನು. ಏನು ಕೊರಹರಿಯರು ಅವ್ರು ಬರ್ದಿರುವಂತ ಜ್ಞಾನವಂತರಾಗ್ತಾರೆ, ಒಳ್ಳೆ ಕೀರ್ತನೆ ಬರೀತಾರೆ, ದೇವರ ನಾಮ ನಾವು ಘನಪಡಿಸ್ತಾರೆ. ಅವ್ರ ತಂದೆ ತಾಯಿಗಳಾಗೆ ಅವರು ದೇವ್ರ ವಿರುದ್ಧವಾಗಿ ಜೀವಿಸಲಿಲ್ಲ, ಅವರು ಪರಿಶುದ್ಧರಾಗಿ ಯಥಾರ್ಥವಾಗಿ ದೇವರೊಂದು ಭಯಭಕ್ತರು ದೇವರ ಮಾರ್ಗದಲ್ಲಿ ಅವ್ರು ಜೀವಿಸ್ತಾರ್ರಿ. ಹಾಗಾಗಿ ಅವ್ರು ಬರ್ದಿರೋದಂದ್ರೆ, ಆತನು ಇಕ್ಕಟ್ಟಿನಲ್ಲಿ ನಮ್ಗೆ ವಿಶೇಷ ಸಹಾಯಕನು. ನನ್ನ ಸಹೋದರ, ದೇವರು ನಮ್ಗೆ ಏನಾಗಿರ್ತಾನೆ, ವಿಶೇಷ ಸಹಾಯಕನು. ಅದಕ್ಕೆ ಹೇಳ್ತಾ ಇರೋದು, ನೀನ್ ಭಯಪಡಬೇಡ. ನಾನು ನಿನ್ಗೆ ಇಕ್ಕಟ್ಟು ಬಂದಾಗ, ನಿನ್ಗೆ ರೋಗ ಬಂದಾಗ, ನಿನ್ ಸಮಸ್ಯೆ ಬಂದಾಗ, ನಿನ್ನ ಸುತ್ತಲೂ ಶತ್ರುಗಳು ನಿನ್ನ ಸುತ್ತುವರಿದಾಗ ನಾನೇನ್ ಮಾಡ್ತೀನಿ, ನಿನ್ ವಿಶೇಷ ಸಹಾಯಕನಾಗಿರ್ತೀನಿ. ಅಲ್ಲೇಲೂಯಾ, ಅಲ್ಲೇಲೂಯಾ, ದೇವ್ರ ನಾಮ ಸ್ತೋತ್ರವಾಗ್ಲಿ. ನಾನೇನ್ ಮಾಡ್ತೀನಿ, ನಿನ್ಗೆ ವಿಶೇಷ ಸಹಾಯಕನಾಗಿರ್ತೀನಿ. ನೀನ್ ಭಯಪಡಬೇಡ. ಅಲ್ಲಿ ಏನಂತ 2ನೇ ವಚನ, ಆದ್ರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನನಗೇನು ಭಯವಿಲ್ಲ. ಹಲ್ಲೆಲೂಯಾ. ಏನಂತೆ, ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ಸಮುದ್ರ ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಹಲ್ಲ ಕಲ್ಲೋಳುಗಳು ಪರ್ವತಗಳು ಚಲಿಸಿದರೇನು ಅಂತ ಹೇಳ್ತಾರೆ. ಯಾಕೆ? ದೇವ್ರು ನಮ್ಗೆ ಆಶ್ರಯವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮ್ಗೆ ವಿಶೇಷ ಸಹಾಯಕನಾಗಿರ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ಆತನ ಹೇಳ್ತಾ ಇದ್ದಾನೆ, ನೀನ್ ಭಯಪಡಬೇಡ. ನಿನ್ಗೆ ಇಕ್ಕಟ್ಟು ಬಂದಿದ್ಯಾ, ಬಾ ನನ್ನ ಸನ್ನಿಧಿಗೆ, ಬಾ ಸಭೆಗೆ, ಕುತ್ಕೋ, ಉಪವಾಸ ಕುತ್ಕೋ, ಪ್ರಾರ್ಥನೆ ಮಾಡು. ನಿನ್ನಲ್ಲಿ ಏನು ಲೋಪದೋಷಗಳಿದೆಯೋ, ನನ್ಗೆ ವಿರುದ್ಧವಾಗಿ ಏನೇನು ತಪ್ಪು ಮಾಡಿದೆ ಒಪ್ಕೋ, ಕ್ಷಮೆ ಕೇಳಿ, ನಾನು ಕ್ಷಮಿಸ್ತೀನಿ, ನಾನು ಮನ್ನಿಸ್ತೀನಿ, ನಿನ್ನ ಸರಿದಾರಿಯಲ್ಲಿ ನಾನು ನಡೆಸ್ತೀನಿ, ನಿನ್ನ ಬಿದ್ದಿರುವಂತ ಸ್ಥಳದಲ್ಲೇ ಮೇಲಕ್ಕೆತ್ತಾನೆ. ಅವಾಗ್ಲೇ ನಾವು ಹಾಡಾಡ್ಕೊಂಡ್ವಲ್ಲ, ಸ್ಥಿರಪರಚುವ ಆಡವು, ಬಲಪರಚುವ ಆಡವು, ಒಡಿಪೋಯಿನ ಚೋಟೆ ನಿಲಬೆಟ್ಟುವ ಆಡವು. ಸ್ಥಿರಪರಚುವ ಆಡವು, ಬಲಪರಚುವ ಆಡವು, పడిపోయిన చోటే నిలబెట్టువాడవు, ఘనపరచువాడవు, హెచ్చించువాడవు, మా పక్షము నిలిచి జయమిచ్చువాడవు. ఏమైనా చేయగలవు, కథ మొత్తం మార్చగలవు, నీ నామముకే మహిమంతా తెచ్చుకొందువు. ಏನಾದರೂ ನೀನೇ ಮಾಡಿ ಕಥ ಎಲ್ಲ ಬದಲಾಗಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಯೇಸುವೇ ಯೇಸುವೇ, ನಿನಗೆ ಎಲ್ಲ
ಸಾಧ್ಯವು ಯೇಸುವೇ ಯೇಸುವೇ, ನಿಂಗೆ ಎಲ್ಲ ಸಾಧ್ಯವು. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಕಥೆಯನ್ನ ಬದಲಾಯಿಸಿಬಿಡ್ತಾನೆ. ಏನೋ ಯೇಸು ಕ್ರಿಸ್ತನ್ ನೀನು ನಂಬುವಾಗ ನಿನ್ನ ಜೀವಿತ ಚರಿತ್ರೆ ಬದಲಾಯಿಸಿಬಿಡ್ತಾನೆ. ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ನಿನಗೆ ಸಾಧ್ಯವಾಗಬಹುದು, ನಿನಗೆ ಅಸಾಧ್ಯವಾಗಬಹುದು, ದೇವರಿಗೆಲ್ಲ ಸಾಧ್ಯ. ನಿನಗೆ ಅಸಾಧ್ಯವಾದದ್ದು ಎಲ್ಲ ಕಾರ್ಯಗಳು ದೇವರು ಸಾಧ್ಯವಾಗಿ ಮಾರ್ಪಡಿಸುವಂತ. ಅದಕ್ಕೆ ಹೇಳ್ತಾ ಇದ್ದಾನೆ, ನೀನು ಭಯ ಇದೆಯಾ, ಭಯಪಡಬೇಡ. ರೋಗ ಇದೆಯಾ, ಆ ರೋಗ ನೀನೇನು ಮಾಡಲ್ಲ. ಆ ರೋಗ ನಿನ್ನೇನು ಮಾಡಲ್ಲ. ಆ ರೋಗ ನಿನ್ನನ್ನ ಏನು ಮಾಡಲ್ರಿ. ಆ ರೋಗ ಏನ್ ಮಾಡತ್ತದೆ, ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಆದಾಗ ಅದೇ ತಾನಾಗಿ ತಾನು ಹೋಗ್ಬಿಡ್ತದೆ, ತಾನಾಗಿ ತಾನು ಹೋಗ್ಬಿಡ್ತದೆ. ಜ್ಞಾನೋಕ್ತಿಗಳಲ್ಲಿ 18ನೇ ಅಧ್ಯಾಯ 24ನೇ ವಚನ ಹೇಳುತ್ತೆ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 24ನೇ ವಚನ ಏನ್ ಹೇಳ್ತಾ ಇಲ್ಲಿ, ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ, ಸಹೋದರಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. ಏನಂತೆ, ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ. ಅನೇಕರು ಊರೆಲ್ಲ ನನ್ನ ಫ್ರೆಂಡ್ಸ್ ಅಂತಾರೆ. ಏನಂತಾರೆ, ಊರೆಲ್ಲ ನನ್ನ ಫ್ರೆಂಡ್ಸೇ, ಊರೆಲ್ಲ ನನ್ನ ತತ್ಗಾಳ್ಳೆ ಅಂದು నాకు తెలియనోళ్ళు ఊరు లేదంటారు. వాళ్ళని సేరించుకొని వాళ్ళు గుంతు వాళ్ళే తోడుకుంటారు. వాడు ఎవడో ఒకడు వేస్తాడు చాకు, ఎవడೋ ఒకడు వేస్తాడు చాಕು, ಯಾರೋ ಒಬ್ಬನ ಆಗ್ತಾನೆ. ಅದಕ್ಕೆ ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಂಡು ನಾಶನ, ಸಹೋದರಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. ಯಾರು ಆ ಮಿತ್ರನು? ಯೇಸು ಕ್ರಿಸ್ತನು. ನಾವು ನೋಡ್ತೀವಿ, ಎಲ್ಲಿ ನೋಡ್ತೀವಿ ಆ ಮಿತ್ರನ ಅಂತ? ಯೋಹಾನ ಬರೆದಂತ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ. ಯೋಹಾನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 13ನೇ ವಚನ ಏನ್ ಹೇಳ್ತದೆ? 15ನೇ ಅಧ್ಯಾಯ 13ನೇ ವಚನ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದಿಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಏನ್ ಹೇಳ್ತಾ ಇದ್ದಾನೆ? ನೀವು ಪ್ರಾಣವನ್ನೇ ಬೇಕಾದ ಕೊಡ್ತಾನೆ. ಯಾರನ್ನು ಕೊಟ್ಟಿದ್ದಾರೆ ಈ ಲೋಕದಲ್ಲಿ ಸ್ನೇಹಿತರಿಗಾಗಿ ಪ್ರಾಣ? ಯೇಸು ಸ್ವಾಮಿ ಒಬ್ಬನೇ ಕೊಟ್ಟಿರೋದು. ಯೇಸು ಸ್ವಾಮಿ ನಮ್ಗೆ ದೇವರಾಗಿರ್ತಾನೆ, ತಂದೆಯಾಗಿರ್ತಾನೆ, ತಾಯಿಯಾಗಿರ್ತಾನೆ. ಹಾಗೆ ಒಳ್ಳೆ ಸ್ನೇಹಿತನು ಕೂಡ ಆಗಿರ್ತಾನೆ. ಒಳ್ಳೆ ಸ್ನೇಹಿತ ಆಗಿರ್ತಾನೆ. ಆತನು ಮುಂದೆ ಹೇಳ್ತಾನೆ ನೋಡ್ರಿ, 15ನೇ ವಚನದಲ್ಲಿ, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಕೆಲಸಗಾರನನ್ನುವುದಿಲ್ಲ, ಯಜಮಾನನು ಮಾಡುವಂತ ಹಾಳಿಗೆ ತಿಳಿಯುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ಗೆ ಸ್ನೇಹಿತರಪ್ಪ ನಾನು, ನಿನ್ಗೆ ಗುಡ್ ಫ್ರೆಂಡ್ ಅಮ್ಮ ನಾನು ಅಂತಾನೆ. ಯೇಸಪ್ಪನ ಯಾವ ರೀತಿ ಒಂದು ಫ್ರೆಂಡ್ ರೀತಿಯಲ್ಲಿ ನೀವು ಟ್ರೀಟ್ ಮಾಡ್ಬೋದು. ನಿನ್ನೆಲ್ಲ ಕಷ್ಟಗಳು ಏನೇ ಸಮಸ್ಯೆಗಳಿರಲಿ ಫ್ರೆಂಡ್ಗೆ ಹೇಳ್ತಾರೆ, ತಂದೆ ತಾಯಿಗೆ ಹೇಳಲ್ಲ, ಆ ಸ್ವಂತ ಅಣ್ಣ ತಮ್ಮಂದ್ರಿಗೆ ಹೇಳಲ್ಲ, ಅಕ್ಕ ತಂಗಿರಿಗೆ ಹೇಳಲ್ಲ. ಹೇಳಕ್ಕಾಗೋದಿಲ್ಲ ಕೆಲವು ವಿಷಯಗಳು. ಅದರ ಫ್ರೆಂಡಿಗೆ ಗೊತ್ತಿಲ್ಲದ ವಿಷಯ ಯಾವುದೂ ಇರಲ್ಲ. ಫ್ರೆಂಡ್ ಹತ್ರ ಎಲ್ಲ ಹಂಚ್ಕೊಳ್ತಾರೆ. ಹಾಗೆ ಯೇಸು ಕ್ರಿಸ್ತ ನೀವೇನ್ ಮಾಡ್ಬೇಕು? ಫ್ರೆಂಡ್ ಆಗಿ ಸ್ವೀಕಾರ ಮಾಡ್ಬೇಕು. ಫ್ರೆಂಡ್ ಆಗಿ, ಫ್ರೆಂಡ್ಲಿ ಆಗಿ ಆತನಲ್ಲಿ ನೀನೆಲ್ಲ ಕಷ್ಟಗಳನ್ನ, ನೀನು ಬದುಕನ್ನ ಆತನ ಹೇಳ್ಕೊಳ್ಳುವಾಗ, ನೀನು ಕೊಟ್ಟು ಕೆಟ್ಟು ಹೋಗಿರ್ತೀಯಾ, ಆತನ ಸರಿ ಮಾಡಿಸ್ತಾನೆ. ನೀನು ಭಯ ಪಡ್ತೀಯಾ, ನಿನ್ಗೆ ಬಲಭುಜವಾಗಿ ನಿನಗೆ ಧೈರ್ಯ ಕೊಡುವ ಆತನಾಗಿರ್ತಾನೆ. ನಿನ್ಗೆಲ್ಲ ರೀತಿಯಲ್ಲಿ ಆತನ ಏನಾಗಿರ್ತಾನೆ? ಆಶ್ರಯ ಕೊಡುವ ಆತನಾಗಿರ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆ ಸಹೋದರಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರರು ಯಾರಂದ್ರೆ ಯೇಸು ಕ್ರಿಸ್ತನು. ಹಾಗಾಗಿ ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಬೆಸ್ಟ್ ಫ್ರೆಂಡ್ ಆಗಿ ಇಟ್ಕೋಬೇಕು. ನಿಜವಾಗ್ಲೂ ನನ್ನ ವಯಸ್ಸಲ್ಲಿ ನನಗೆ ಒಂದು ಬೆಸ್ಟ್ ಫ್ರೆಂಡು, ನನ್ನ ಚಡ್ಡಿ ದೋಸ್ತನ್ನು ಯಾರು ಇಲ್ಲ. ನಾನು ಯಾರನ್ನು ಇಟ್ಕೊಂಡು ಇಲ್ಲ. ಈಗ ನೀವೆಲ್ಲ ನನ್ನ ಸ್ನೇಹಿತರೆ. ಎಲ್ಲಿ ಯಾವ ಸಂದರ್ಭಕ್ಕೆ ಯಾವಾಗ ಸಮಯ ಆ ಸಂದರ್ಭಾನುಸಾರವಾಗಿ ಹಾಯಿ ಬಾಯಿ ಕೊಟ್ಟು ತಗೊಳ್ಳೋದು ನಮ್ಮ ಕೈಲಾದ್ರೆ ಕೊಡ್ತೀನಿ, ತಗೊಳ್ಳೋದ್ರೆ ತಗೊಳ್ತೀನಿ ಅಷ್ಟೇ. ಮತ್ತೆ ಪರ್ಮನೆಂಟ್ ಆಗಿ ನಾನು ಯಾರನ್ನು ಇಟ್ಕೊಳ್ಳಲ್ಲ. ನಾನು ಪರ್ಮನೆಂಟ್ ಆದ ಸ್ನೇಹಿತನ ಯೇಸು ಸ್ವಾಮಿ ಒಬ್ಬನೇ. ಯೇಸು ಸ್ವಾಮಿ ಹತ್ರ ಮಾತ್ರ ನಾನು ಏನೇ ಹೇಳ್ಕೊಳ್ತೀನಿ. ನಾನು ಹೆಂಡತಿ ಕೂಡ ಹೇಳಲ್ಲ, ಮಕ್ಕಳು ಕೂಡ ಹೇಳಲ್ಲ, ಯಾರಿಗೂ ಹೇಳಲ್ಲ. ನನ್ನ ಅಂತರಂಗ ಯೇಸು ಗೊತ್ತು. ಯೇಸುನ ಎಲ್ಲ ನಾನು ನೆರವೇರಿಸ್ತಾನೆ. ಯೇಸು ಸ್ವಾಮಿ ನಾನು ಕೈ ಬಿಡೋದಿಲ್ಲ, ಇದುವರೆಗೆ ಮುಂದೆ ಕಾಪಾಡ್ತಾನೆ ಅನ್ನೋ ಧೈರ್ಯ ಕೂಡ ನನಗಿದೆ. ಆದ್ರಿಂದ ನಾನು ಏನೇ ಸಮಸ್ಯೆ ಇಲ್ಲ, ನನ್ನ ಸ್ನೇಹಿತನಾಗಿರೋಂಥ ಯೇಸು ಸ್ವಾಮಿ ಹೇಳ್ತೇನೆ. ಅದಕ್ಕಾಗಿ ನಾನು ಒಂದು ಸ್ನೇಹಿತನ ಬಗ್ಗೆ ಹಾಡಿದ್ದೀನಿ. ಯಾವ ಹಾಡು ಹೇಳ್ರಿ?
ಸ್ನೇಹಿತ 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 ನನ್ನೇಸು ಸ್ನೇಹಿತ, ಸ್ನೇಹಿತ ಸ್ನೇಹಿತ ನನ್ನೇಸು ಸ್ನೇಹಿತ, ಕೈ ಬಿಡದಂತ ಸ್ನೇಹಿತ, ಕಾಯುವಂತ ಸ್ನೇಹಿತ, ಕೈ ಬಿಡದಂತ ಸ್ನೇಹಿತ, ಕಾಯುವಂತ ಸ್ನೇಹಿತ, ನನಗಾಗಿ ಪ್ರಾಣ ಕೊಟ್ಟ ನಿಜವಾದ ಸ್ನೇಹಿತ, ನನಗಾಗಿ ಪ್ರಾಣ ಕೊಟ್ಟ ನಿಜವಾದ ಸ್ನೇಹಿತ, ನಿಜವಾದ ಸ್ನೇಹಿತ, ನನ್ನ ನಿಜವಾದ ಸ್ನೇಹಿತ, ನಿಜವಾದ ಸ್ನೇಹಿತ, ನನ್ನ ನಿಜವಾದ ಸ್ನೇಹಿತ. ನಿಜವಾದ ಸ್ನೇಹಿತನು ಯೇಸು ಕ್ರಿಸ್ತನೊಬ್ಬನೇ. ಈ ಲೋಕದ ಸ್ನೇಹಿತರು ಹೆಂಗಿರ್ತಾರೆ ಅಂದ್ರೆ, ಇದ್ದಾಗ ಎಲ್ಲರೂ ಹತ್ರ ಇರ್ತಾರೆ, ಸ್ವಲ್ಪ ಕಡಿಮೆ ಆದ್ರೆ ನಮ್ಮ ಹತ್ರ ಯಾರು ಬರೋದಿಲ್ಲ, ಹತ್ರ ಬರೋದಿಲ್ಲ. ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಚೆನ್ನಾಗಿದ್ರೆ ಎಲ್ಲರೂ ಹತ್ರ ಬರ್ತಾರೆ. ಸ್ವಲ್ಪ ತಲೆನೋವು ಇಲ್ಲ, ಸ್ವಲ್ಪ ಜ್ವರನೋ ಇಲ್ಲ, ಹಾಸ್ಪಿಟ್ಲ್ಗೆ ಆಗಿದ್ರೆ ನನಗೆ ಹೋಗಕ್ಕಾಗ್ತಾ ಇಲ್ಲ, ತುಂಬಾ ಸುಸ್ತಾಗ್ತಾ ಇದೆ, ಸ್ವಲ್ಪ ಹೆಲ್ಪ್ ಮಾಡು, ಸ್ವಲ್ಪ ಡ್ರಾಪ್ ಕೊಡಂದ್ರೆ ಎಷ್ಟೋ ನೋವುಗಳು ಹೇಳ್ತಾರೆ, ಎಷ್ಟೋ ನೋವುಗಳು ಹೇಳ್ತಾರೆ. ಅಯ್ಯೋ ನಾನು ಊರಲ್ಲಿಲ್ಲ, ನಾನು ಎಲ್ಲೋ ಹೊರಗಡೆ ಇದ್ದೀನಿ, ಸಾರಿ ನಾನು ಬರಕ್ಕಾಗಲ್ಲ, ಯಾರನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ ಹಾಸ್ಪಿಟ್ಲಿಗೆ. ಆದ್ರೆ ಏಸಪ್ಪ ಹಂಗಲ್ಲ, ತನ್ನ ಗಾಯವಾದ ಹಸ್ತವನ್ನು ನಿಮ್ಮ ಮೇಲೆ ಚಾಚಿ ಏನೋ ಆ ಪೇತ್ರನ ಹತ್ತಿಗೆ ಯಾವ ರೀತಿ ಹುಷಾರಿಲ್ಲ ಆ ಸಮಯದಲ್ಲಿ ಹೋಗಿ ಆಕೆಯನ್ನು ಮುಟ್ಟಿ ಎಬ್ಬಿಸಿದನೋ, ಅದೇ ರೀತಿಯಲ್ಲಿ ಆತನು ತನ್ನ ಹಸ್ತವನ್ನು ಚಾಚಿ ನಿಮ್ಮನ್ನು ಮುಟ್ಟಿ ಅಲ್ಲೇ ನಿಮ್ಗೆ ಆರೋಗ್ಯ ಕೊಡ್ಲಿಕ್ಕೆ ಆತನ ಶಕ್ತನು, ನಿಮ್ಮೆಲ್ಲ ಕಷ್ಟಗಳನ್ನ ಬಿಡಿಸಲು ಶಕ್ತನು. ಅದಕ್ಕಾಗಿ ಆತನ ಹೇಳ್ತಾನೆ, ಭಯಪಡಬೇಡ. ಪ್ರಿಯ ನನ್ನ ಸಹೋದರ, ಆತನ ಹೇಳ್ತಾ ಇದ್ದಾನೆ, ಭಯಪಡಬೇಡ, ನೀನು ಭಯಪಡಬೇಡ, ನೀನು ಭಯಪಡಬೇಡ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ನೋಡ್ರಿ ಇನ್ನೊಂದು ವಚನ ಓದ್ಕೊಳ್ಳೋಣ ನಾವು. ಜ್ಞಾನೋಕ್ತಿ 1ನೇ ಅಧ್ಯಾಯ 33ನೇ ವಚನ ಹೇಳ್ತದೆ. ಜ್ಞಾನೋಕ್ತಿ 1ನೇ ಅಧ್ಯಾಯ 33ನೇ ವಚನ, ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಆಮೆನ್, ಹಲ್ಲೆಲೂಯಾ. ಏನಂತದೆ? ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೆ ಭಯಪಡದೆ ಸುರಕ್ಷಿತನಾಗಿರುವ ಎಂಬುದೇ. ದೇವರ ಮಾತು ಯಾರು ಕೇಳ್ತಾರೋ, ಯಾರು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸ್ತಾರೋ ಅವರಿಗೆ ಯಾವ ರೋಗ ಬರೋಲ್ಲಂತೆ. ಯಾಕಂದ್ರೆ ದೇವರೊಟ್ಟಿಗೆ ಸಂಪರ್ಕ ಇಟ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ದೇವರೇ ಸ್ತೋತ್ರಪ್ಪ, ರಾತ್ರೆಲ್ಲ ನಿದ್ರೆ ಕೊಟ್ಟಿದ್ಯಪ್ಪ, ಒಂದು ಹೊಸ ದಿನ ಕೊಟ್ಟಿದ್ಯಪ್ಪ, ಒಂದು ಹೊಸ ಆರೋಗ್ಯ ಕೊಟ್ಟಿದ್ಯಪ್ಪ, ನಿನ್ಗೆ ವಂದನೆಯಪ್ಪ, ಈ ದಿನವೆಲ್ಲ ನನ್ನೊಟ್ಟಿಗೆ ನೀನಿದ್ದು ನಡೆಸಪ್ಪ. ದೇವರೊಟ್ಟಿಗೆ ಮಾತನಾಡೋದನ್ನ ಕೆಲಸ ಪ್ರಾರಂಭ ಮಾಡ್ತಾರೆ. ಮಲಗುವಾಗ ದೇವರೇ ಬೆಳಗಿನಿಂದ ನನ್ನೊಟ್ಟಿಗಿದ್ದು ಕಾಪಾಡಿದೆಯಪ್ಪ, ರಾತ್ರಿ ಮಲಗುವಾಗಪ್ಪ ನನ್ನ ಪ್ರಾಣಾತ್ಮ ಶರೀರನ ಕಳುಹಿಸ್ಕೊಡ್ತಾ ಇದ್ದೀನಪ್ಪ, ನನ್ಗೆ ಬೇಕಾದ ನಿದ್ರೆ ಕೊಡು, ಆರೋಗ್ಯ ಕೊಡು. ಒಂದು ವೇಳೆ ಈ ರಾತ್ರಿ ನಿನ್ನ ಬರೋಣ ಇರೋದಾದ್ರೆ ಈ ರಾತ್ರಿ ನನ್ನನ್ನು ನೀನು ನಿನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ದೇವ್ರಿಗೆ ಒಪ್ಪಿಸಿ ಮಲಗುವಾಗ, ದೇವರೊಟ್ಟಿಗೆ ಸಂಪರ್ಕ ಇಟ್ಕೊಳ್ಳುವಾಗ ದೇವ್ರೇನ್ ಮಾಡ್ತಾನೆ, 24 ಗಂಟೆ ಅವ್ರ ಜೊತೆಯಲ್ಲಿ ಇರ್ತಾನೆ. 24 ಗಂಟೆ ಏನ್ ಮಾಡ್ತಾನೆ, ಜೊತೆಯಲ್ಲಿ ಇರ್ತಾನೆ. ಯಾವ ರೀತಿ ಇರ್ತಾನೆ? ನೆರಳೋಪಾದಿ. 121ನೇ ಕೀರ್ತನೆ 5ನೇ ವಚನ ಏನ್ ಹೇಳುತ್ತೆ? 121 ಕೀರ್ತನೆ 5ನೇ ವಚನ, ನಿನ್ನನ್ನು ಕಾಯುವಾತನು ಮುಂದಕ್ಕೆ ಮುಂದಕ್ಕೆ ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ನೋಡಿ, ನಿನ್ನ ಬಲಗಡೆಯಲ್ಲಿ ನಿಂತಿರುವಾತನೇ ಯೆಹೋವನೇ. ನಿನ್ನ ಬಲಗಡೆಯಲ್ಲಿ 24 ಗಂಟೆ 365 ದಿವಸ ನೀನು ಬಲಗಡೆ ನೆರಳೋಪಾದಿಯಲ್ಲಿ ಇರ್ತಾನೆ. ಆತ ನಿನ್ ಬಿಟ್ಟು ಹೋಗೋದಿಲ್ಲ ರೀ, ಆತ ನಿನ್ ಬಿಟ್ಟು ಹೋಗೋದಿಲ್ಲ. ಆದ್ದರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ಧೈರ್ಯವಾಗಿರಿ. ನನ್ನ ದೇವರು ನನಗೆ ಒಳ್ಳೆ ಗುಡ್ ಫ್ರೆಂಡು. ನಾನು ಆತನೊಟ್ಟಿಗೆ ನನ್ನ ಸಮಯ, ನನ್ನ ಕಷ್ಟಗಳೇನಿದ್ರು ಹಂಚ್ಕೊಳ್ತೀನಿ. ಕೆಲವು ಸಾರಿ ತಾಯಿ ಹತ್ರ ಹಂಚ್ಕೊಳಕ್ಕಾಗಲ್ಲ, ತಂದೆ ಹತ್ರ ಹಂಚ್ಕೊಳಕ್ಕಾಗಲ್ಲ, ಯಾರ ಹತ್ರ ಹಂಚ್ಕೊಳಕ್ಕಾಗಲ್ಲ. ಅದನ್ನ ದೇವ್ರ ಹತ್ರ ಹಂಚ್ಕೊಂಡ್ರೆ ನೀನೇನೇ ತಪ್ಪು ಮಾಡಿರು, ದೇವ್ರ ಹತ್ರ, ದೇವರೇ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದೀನಿ, ನಾನು ಕ್ಷಮಿಸು ಅಂದ್ರೆ ಆತನ ಓಕೆ ಮಗನೇ ನನ್ನ ಹತ್ರ ಒಪ್ಕೊಂಡಿದ್ಯಲ್ಲ, ನಾನು ನೀನು ಕ್ಷಮಿಸ್ಬಿಟ್ಟಿದ್ದೆ ಅನ್ನೋ ಕ್ಷಮಿಸ್ಬಿಡ್ತಾನೆ. ಆದ್ರೆ ಈ ಲೋಕದಲ್ಲಿ ಒಪ್ಕೊಂಡ್ರೆ ಆಯ್ತು ಬಿಡೆ ಕಣೆ, ಅದು ಸಾಮಾನ್ಯ ಬಿಡೆ ಕಣೆ, ಹೋಗ್ಲಿ ಬಿಡೆ ಕಣೆ ಅಂತ ಹೇಳ್ತಾರೆ. ಆಮೇಲೆ ಮತ್ತೊಂದ್ಸರಿ ಯಾವಾಗ ನಾನು ತಪ್ಪು ಮಾಡಿದಾಗ, ನೀನು ಅವತ್ತೇ ನಾನು ನಿನ್ನ ತಪ್ಪು ಕ್ಷಮಿಸಿದ ತಪ್ಪಾಯ್ತು, ನೀನ್ ಎಂಥವಳಂತ ನನ್ಗೆ ಗೊತ್ತು, ನಿನ್ ಜಾತಿ ಅಂತ ನನ್ಗೆ ಗೊತ್ತು, ನಿನ್ನ ಜೀವಿತ ಅಂತ ನನ್ಗೆ ಗೊತ್ತು, ರಿಪೀಟ್ ಮಾಡ್ತಾರೆ. ಆದ್ರೆ ದೇವರು ಹಂಗಲ್ಲ, ಫಾರ್ಗಿವ್ ಫಾರ್ಗಾಟ್ ಅಂದ್ರೆ ಕ್ಷಮಿಸ್ತಾನೆ, ಮರ್ತು ಬಿಡ್ತಾನೆ ದೇವರು.
ಮತ್ತೆ ನಿನ್ನ ಪಾಪ ಲೆಕ್ಕಕ್ಕೆ ತಗೊಳ್ಳಲ್ಲ, ನಿನ್ನ ತಪ್ಪುಗಳು ದೇವ್ರ ಲೆಕ್ಕಕ್ಕೆ ತಗೊಳ್ಳಲ್ಲ. ಅದಕ್ಕೆ ಪ್ರತಿದಿನ ಏನು ಮಾಡ್ಬೇಕಂದ್ರೆ ನಮ್ಮ ಜೀವಿತ ಬದಲಾಯಿಸ್ಕೊಳ್ತಾ ಇರ್ಬೇಕು. ಪ್ರತಿ ಕ್ಷಣ ನಾವು ದೇವ್ರ ಹತ್ರ ಬದಲಾಯಿಸ್ಕೊಳ್ಬೇಕು. ದೇವರೇ, ಎಲ್ಲಾದ್ರೂ ಹೋಗುವಾಗ ನಮ್ಮ ಕಣ್ಣುಗಳು ಯಾವ್ದನ್ನು ನೋಡ್ತಾನೆ, ದೇವರೇ ನನ್ನ ಕಣ್ಣುಗಳು ಅದನ್ನ ನೋಡ್ತಾ ಇದ್ದಪ್ಪ, ಅದು ನೋಡ್ದಾಗೆ ನನ್ನ ಕಣ್ಣುಗಳಿಗೆ ಅದು ಕಾಣಬಾರ್ದಪ್ಪ, ಅಂದವಾಗಿ ಕಾಣಬಾರ್ದಪ್ಪ, ಅದನ್ನ ಬದಲಾಯಿಸು. ನನ್ನ ಕಣ್ಣುಗಳಲ್ಲಿ ಪಾಪ ಮಾಡ್ತೀನಪ್ಪ, ಆ ಪಾಪದ ಕಣ್ಣುಗಳು ನಾನು ಬೇಡ ಅಂತೇಳಿ ದೇವ್ರ ಹತ್ರ ಒಪ್ಕೊಳ್ಳುವಾಗ ದೇವ್ರನ್ನ ಮಾಡ್ತಾನೆ, ಆ ದೃಷ್ಟಿ ಚೇಂಜ್ ಮಾಡ್ತಾನೆ, ಆ ದೃಷ್ಟಿ ಆಲೋಚನೆ ಚೇಂಜ್ ಮಾಡ್ತಾ ಇದ್ರಿ. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ನನ್ನ ಮಾತಿಗೆ ಕಿವಿಗೊಡೋನಾದ್ರೂ ಸ್ವಸ್ಥವಾಗಿ, ದೇವರ ಮಾತು ಯಾವಾಗ ಕೇಳ್ತಾನೋ, ಯಾರು ಕೇಳ್ತಾರೋ ಅವ್ರು ಸ್ವಸ್ಥವಾಗಿರ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿ ಇರುವನು ಎಂಬುದೇ. ಹೌದು, ದೇವ್ರ ಮಾತು ಕೇಳುವಾಗ ಸುರಕ್ಷಿತವಾಗಿರ್ತಾನೆ. ಕೊನೆ ವಚನದ ಒಂದು ವಾಚನ ಓದ್ಕೊಳ್ಳೋಣ. 10ನೇ ಅಧ್ಯಾಯ, ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 29ರಿಂದ 31 ವಚನವನ್ನು ನಾವು ಓದ್ಕೊಳ್ಳೋಣ. ಏನಾದೆ ಅಲ್ಲಿ? ದುಡ್ಡಿಗೆ 2 ಕೊಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯು ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಂತೆ ನೀವು ಹೆಚ್ಚಿನವರು. ನೋಡ್ರಿ ಏನ್ ಹೇಳ್ತಾ ಇದ್ದೇನೆ, ದುಡ್ಡಿಗೆ 2 ಗುಬ್ಬಿಗಳು ಅಂದ್ರೆ ದುಡ್ಡಿಗೆ ಗುಬ್ಬಿಗಳು ಮಾರ್ತಾರೆ, ಕೋಳಿಗಳು ಮಾರ್ತಾರೆ, ಮನುಷ್ಯರು ಕೂಡ ಮಾರ್ತಾರೆ. ಇವಾಗ ಮಾರ್ತಾ ಇದಾರೆಲ್ಲೋ, ಮನುಷ್ಯರು ಕೂಡ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗಿ ಕಿಡ್ನಿಗಳು ಕಣ್ಣುಗಳೆಲ್ಲ ತಗೊಂಡು ಏನ್ ಮಾಡ್ತಾರೆ, ಸಾಯಿಸ್ಬಿಡ್ತಾ ಇದಾರೆ. ಆ ಕಿಡ್ನಿಗಳು ಕಣ್ಣುಗಳು ಆ ಹೃದಯ ಇವೆಲ್ಲ ತಗೊಂಡು ಮಾರ್ಕೊಂತ ಇದಾರೆ, ಲಕ್ಷಗಟ್ಲೆ. ಮನುಷ್ಯರನ್ನು ಮಾರಾಕ್ತಾ ಇದ್ದಾರೆ ಇವಾಗ, ಕದ್ದುಕೊಂಡು ಹೋಗಿ ಮಾರಾಕ್ತಾರೆ, ಪ್ರಾಣಿ ಪಕ್ಷಿ ಎಲ್ಲ ಮಾರ್ತಾರೆ. ಆದರೆ ಇದೇನ್ ಹೇಳ್ತಾ ಇದ್ದಾರೆ, ಆದರೂ ನಿನ್ನ ತಂದೆಯ ಚಿತ್ತವಿಲ್ಲದ ಒಂದಾದರೂ ನೆಲಕ್ಕೆ ಬೀಳದು. ಅಂದ್ರೆ ಏನಂದ್ರೆ ದೇವರ ಚಿತ್ತ, ನೀನು ದೇವರ ಮಗಳಾಗಿ ದೇವರ ಮಗನಾಗಿ ದೇವರೊಂದಿಗೆ ನೀನು ಜೀವಿಸ್ತಾ ಇದ್ರೆ ದೇವರ ಆಜ್ಞೆಯಲ್ಲದು ನಿನ್ನ ತಲೆಯಲ್ಲಿ ಒಂದು ಕೂದಲು ಕೂಡ ಕೆಳಗೆ ಬೀಳಲ್ಲಂತೆ. ದೇವರ ಆಜ್ಞೆಯಲ್ಲಿದ್ದು ಒಂದು ಕೂದಲು ಕೂಡ ನಿನ್ನ ತಲೆಯಿಂದ ಕೆಳಗೆ ಬೀಳೋದಿಲ್ಲ. ಕೆಲವ್ರಿಗೂ ನೋಡ್ರಿ ಎಷ್ಟು ಗಟ್ಟಿಯಾಗಿರ್ತದೆ, ಎಷ್ಟು ಚೆನ್ನಾಗಿ ತಲೆ ತುಂಬಾ ಕೂದಲು ಇರ್ತದೆ. ಅಂದ್ರೆ ದೇವರ ಆಶೀರ್ವಾದ ಅವ್ರ ಮೇಲೆ ಆಗಿರ್ತದೆ. ಅಲ್ಲಿ ಏನ್ ಹೇಳ್ತಾನೆ, ನಿನ್ನ ತಲೆ ಕೂದಲು ಸಹ ಎಲ್ಲವೂ ಎಣಿಕೆ ಆಗಿದೆ. ನಿನ್ನ ತಲೆ ಕೂದಲು ಎಷ್ಟಿದೆಯೋ ಮನುಷ್ಯರ ಲೆಕ್ಕಕ್ಕೆ ಆಗಲ್ಲ, ಆದರೆ ದೇವರಿಗೆ ಎಲ್ಲ ಎಣಿಕೆನಂತೆ. ಒಂದೊಂದು ಕೂದಲು ದೇವರು ಎಣಿಕೆ ಮಾಡ್ತಾನಂತೆ, ಎಲ್ಲ ಎಣಿಕೆ ಆಗಿದೆ. ಆದುದರಿಂದ ಹೆದರಬೇಡ್ರಿ. ಏನು, ನೀವು ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಗುಬ್ಬಿಗಳಿಗಿಂತ ನಾವು ಯಾರಂತೆ, ದೇವರ ದೃಷ್ಟಿಯಲ್ಲಿ ಹೆಚ್ಚಿನವರು. ನಾವು ನಮ್ಮನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ಹೇಳ್ರಿ, ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ದೇವರು ನಾವು ಸೃಷ್ಟಿ ಮಾಡಿರೋದು. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ ಓದಮ್ಮ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ ಏನಂತದೆ? ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಸಾಕಮ್ಮ. ಏನು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ. ಅಂದರೆ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ, 2ನೇ ಅಧ್ಯಾಯ 7ನೇ ವಚನ ಪ್ರಕಾರ ನೆಲದ ಮಣ್ಣು ತಗೊಂಡು ನಮ್ಮನ್ನು ಸೃಷ್ಟಿ ಮಾಡಿ ಜೀವಶ್ವಾಸ ದೇವರ ಶ್ವಾಸವನ್ನು ನಮ್ಗೆ ಕೊಟ್ಟು ಬದುಕುವ ಪ್ರಾಣಿಯಾಗಿ ಬದುಕುವ ಮನುಷ್ಯರಾಗಿ ನಾವು ಮಾಡಿದ್ದಾರೆ. ಅಂದ್ರೆ ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿ ದೇವರ ಶ್ವಾಸವನ್ನು ಕೊಟ್ಟಿರೋಂಥ ನಾವು ದೇವರ ಮಕ್ಕಳೇ. ನಾವು ಗುಬ್ಬಿಗಳಿಗಿಂತ ಹೆಚ್ಚಿನವರಂದ್ರೆ ನಾವು ದೇವರಿಗೆ ಸರಿಸಮಾನರು. ಯಾವಾಗ ದೇವರೊಂದು ಮಾರ್ಗದಲ್ಲಿ ಜೀವಿಸುವಾಗ, ದೇವರೊಂದು ಪರಿಶುದ್ಧತೆಯಲ್ಲಿ ಜೀವಿಸುವಾಗ, ಅದಕ್ಕಾಗಿ ಆತನ ಹೇಳ್ತಾ ಇದ್ದಾನ್ರಿ, ಭಯಪಡಬೇಡ, ನೀನು ನನ್ನೊಟ್ಟಿಗೆ ಇರು, ನನ್ನನ್ನು ಹೊಂದಿಕೊಂಡಿರು, ನೀನು ನನ್ನನ್ನು ಹೊಂದಿಕೊಂಡಿರು ಅಂತ ಹೇಳ್ತಾನೆ. ಎಲ್ಲಿ 2 ಪೂರ್ವಕಾಲ ಅಂತ 15ನೇ ಅಧ್ಯಾಯ 2ನೇ ವರ್ಷದಲ್ಲಿದೆ ಮಾತು. ಏನಂತ, ನೀನ್ ಎಷ್ಟು ಕಾಲ ನಾನು ಹೊಂದ್ಕೊಂಡಿರ್ತೀಯೋ ಅಷ್ಟು ನಾನು ನಿನ್ನನ್ನು ಹೊಂದ್ಕೊಂಡಿರ್ತೀನಿ, ನೀನು ನನ್ನ ಬಿಟ್ಬಿಟ್ರೆ ನಾನು ಕೂಡ ನಿನ್ನ ಬಿಟ್ಟು ಬಿಡ್ತೀನಿ ಅಂತ. ಆದ್ರಿಂದ ಯಾರು ದೇವರನ್ನು ಬಿಡ್ಬೇಡ್ರಿ, ಎಂತ ಸಂದರ್ಭದಲ್ಲಿ ದೇವರನ್ನು ಬಿಡ್ಬೇಡ್ರಿ. ನಿಮ್ಗೆ ಕಷ್ಟ ಆಯ್ತಾ, ನಿಮ್ಗೆ ಭಯ ಆಯ್ತಾ, ದೇವ್ರ ಹತ್ರ ಬಂದು ಕುತ್ಕೊಳ್ರಿ. ದೇವರೇ ನೀನು ಭಯಪಡ ಅಂತ ಹೇಳಿದೀಯಲ್ಲಪ್ಪ, ನಾನು ಭಯಪಡಲ್ಲ, ನಾನು ನಿನ್ನ ಮಗಳು, ನಾನು ನಿನ್ನ ಮಗನು, ನೀನೇ ನಮ್ಗೆ ಧೈರ್ಯ ಕೊಟ್ಟು ನೀನೇ ನನ್ನ ಕೈ ಹಿಡಿದು ನಡೆಸು.
ನೀನು ನನ್ಗೆ ಆಶ್ರಯ ದುರ್ಗವಾಗಿರು, ನೀನು ನನ್ನ ಬೆಳಕು ರಕ್ಷಕನಾಗಿರು. ನನ್ನ ಜೀವಿತದಲ್ಲಿ ಏನೋ ಒಂದು ಕತ್ತಲು ಬಂದಿದೆ, ಆ ಕತ್ತಲಿಂದ ನಾನು ದೂರ ಮಾಡು ಅಂತ ನೀನು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತ ಆತನ ಎಲ್ಲಗಳಿಂದ ಬಿಡಿಸಿ ನಿನ್ನನ್ನು ಕಾಪಾಡ್ತಾನಂತ ದೇವಾದಿ ದೇವರಿಗೆ ಎಲ್ಲ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನನ್ನನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಇದುವರೆಗೂ ವಾಕ್ಯದ ಮುಖಾಂತರ ನೀವು ಮಾತನಾಡಿದಕ್ಕಾಗಿ ಹೌದು ಸ್ವಾಮಿ, ನಿನ್ನ ಮಾತನ್ನು ಕೇಳಿದ ನಾವುಗಳು ಸ್ವಾಮಿ ನಿನ್ನ ವಾಕ್ಯಾನುಸಾರವಾಗಿ ನಾವು ಜೀವಿಸುವಂತೆ ಅಪ್ಪ, ಈ ಲೋಕದಲ್ಲಿ ಏನೇ ಸಮಸ್ಯೆಗಳು ಬಂದ್ರು ಅಪ್ಪ ನಾವು ಭಯಪಡದೆ ನಿನ್ನನ್ನು ಹೊಂದಿಕೊಂಡು ಸ್ವಾಮಿ ನಿನ್ನ ಮಾತುಗಳು ಕೇಳುತ್ತಾ ನಿನ್ನ ಮಾತುಗಳಿಗೆ ಅನುಸಾರವಾಗಿ ವಿಧೇಯರಾಗಿ ನಿನ್ನ ಮಕ್ಕಳಾಗಿ ಜೀವಿಸುವಾಗ ಯಾವ ಕೇಡು ಬರೋದಿಲ್ಲ, ಯಾವ ಭಯ ಬರೋದಿಲ್ಲ ಅಂತ ನಮ್ಗೆ ತಿಳಿಸ್ಕೊಟ್ಟಿದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಈ ಮಾತು ಕೇಳುವಂತ ಪ್ರತಿಯೊಬ್ಬ ಮಗನನ್ನು, ಪ್ರತಿಯೊಬ್ಬ ನಿನ್ನ ಮಗಳನ್ನು, ಸಹೋದರ ಸಹೋದರಿನಪ್ಪ ನೀನು ಆಶೀರ್ವದಿಸು. ಅವರ ಜೀವಿತದಲ್ಲಿ ಇರುವಂತ ಎಲ್ಲ ಭಯಗಳಿಂದ ಯೇಸು ನಾಮದಲ್ಲಿ ಬಿಡುಗಡೆ ಕೊಟ್ಟು ನೀನೇ ಅವ್ರಿಗೆ ಬಲವಾಗಿದ್ದು ಧೈರ್ಯವಾಗಿದ್ದಪ್ಪ ನಿನ್ನ ಮಕ್ಕಳನ್ನು ಕೈ ಹಿಡಿದು ನಡೆಸಿ ಕಾಪಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆ. ಆಮೆನ್. ಆಮೆನ್.